ಯೋ ಗಾಯ್ಸ್, ಇವತ್ತು ನಾನು ನಿಮಗಾಗಿ ಒಂದು ಅದ್ದೂರಿಯಾದ ಸೂಪರ್ ಆದ ಫ್ಯಾಂಟಸಿ ಮೂವಿಯನ್ನೇ ತಂದಿದ್ದೀನಿ. ಮನುಷ್ಯರಿಗೂ ಅನಿಮಲ್ಸ್ಗೂ ಹುಟ್ಟುವ ಮಕ್ಕಳು, ಅವರುಗಳು ಬದುಕುವ ಭೂಮಿ ಬಗ್ಗೆ ನೋಡೋ ಮೂವಿನೇ ಇವತ್ತು 2014ರಲ್ಲಿ ರಿಲೀಸ್ ಆಗಿದ್ದ ಅನಿಮಲ್ ಕಿಂಗ್ಡಮ್ ಅನ್ನುವ ಫ್ರೆಂಚ್ ಮೂವಿ. ಸರಿ, ಓಕೆ, ಹಾಗೆ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಸೂಪರ್ ಆಗಿ ಒಂದೇ ಕುಟುಂಬವನ್ನು ಸೇರಿದ ತಂದೆ ಮತ್ತೆ ಮಗ ಒಂದು ಕಾರಲ್ಲಿ ಕೂತಿರ್ತಾರೆ. ತಂದೆ ಮಾತನ ಮಗ ಕೇಳ್ತಾ ಇಲ್ಲ, ಮಗ ಮಾತನ ತಂದೆ ಕೇಳ್ತಾ ಇಲ್ಲ. ಹಾಗೆ ಜಗಳ ದೊಡ್ಡದಾಗುತ್ತೆ. ನಾನು ನಡೆದೇ ಹೋಗ್ತೀನಿ ಅಂತ ಮಗ ಕಾರ್ ಬಿಟ್ಟು ಇಳಿದು ಹೋಗ್ತಾನೆ. ಹಿಂದೆನೆ ತಂದೆ ಓಡಿ ಹೋಗಿ ಅವನನ್ನ ಸಮಾಧಾನ ಮಾಡ್ತಾರೆ. ಜೊತೆಗೆ ಅವ್ರುಗಳು ಸಾಕ್ತಾ ಇರುವ ನಾಯಿ ಕೂಡ ಹತ್ರ ಹೋಗುತ್ತೆ. ಅದೇ ಸಮಯದಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಆಂಬ್ಯುಲೆನ್ಸ್ ವ್ಯಾನ್, ಅದ್ರ ಒಳಗಡೆ ಡಮ್ ಡುಮ್ ಅಂತ ಸದ್ದಾಗ್ತಿರುತ್ತೆ. ಸಡನ್ ಆಗಿ ಇಬ್ಬರು ಹೊರಗಡೆ ಹಾರಿ ಬಂದು ಬೀಳ್ತಾರೆ. ಆದ್ರೂ ನೆಕ್ಸ್ಟ್ ಡೇ ಒಬ್ಬ ವಿಚಿತ್ರವಾಗಿದ್ದಾನೆ, ಹಾರಿ ಬಂದು ಬೀಳ್ತಾವನೆ. ಅವನ ಒಂದು ಕೈ ಪಕ್ಷಿಯ ರೆಕ್ಕೆ ರೀತಿ ಇರ್ತಿದೆ. ಅವನ ಮುಖಕ್ಕೆ ಮಾಸ್ಕ್ ರೀತಿ ಹಾಕುಟ್ಟಿದ್ದಾರೆ. ಅವನನ್ನು ನೋಡಿದ ತಕ್ಷಣ ಹೆದರಿ ಇವ್ರುಗಳು ಹೌಸ್ಕೋತಾರೆ. ಅಲ್ಲಿದ್ದವರನ್ನೆಲ್ಲ ಹೊರತಾಕ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಇರುವ ಬಿಲ್ಡಿಂಗ್ ಗೆ ಓಡಿ ಹೋಗುತ್ತೆ ಆ ವಿಷಯ. ಅದರ ಬೆರಳು ಹುಗುರ್ಗಳನ್ನ ನೋಡಿ ಎಷ್ಟು ವಿಚಿತ್ರವಾಗಿ ಕ್ರೂರವಾಗಿರ್ತಾ ಇದೆ ಅಂತ ಇವ್ರುಗಳನ್ನ ಏನನ್ನು ಮಾಡದೆ ಹಾಗೆ ಪಕ್ಕದ ಬಿಲ್ಡಿಂಗ್ ಗೆ ಜಂಪ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಟ್ಟಿರುತ್ತೆ. ನಂತರ ಈ ಫ್ಯಾಮಿಲಿ ಒಂದು ಹಾಸ್ಪಿಟಲ್ ಗೆ ಬಂದ್ರೆ ಅಲ್ಲಿ ಒಂದು ಮಗು ಕೂಡ ಅನಿಮಲ್ ತರ ವಿಚಿತ್ರವಾಗಿರ್ತಾ ಇದೆ. ನಂತರ ಇವ್ರುಗಳ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಡಾಕ್ಟರ್ ಹತ್ರ ಬಂದ್ಬಿಡ್ತಾರೆ. ಕಂಟಿನ್ಯೂಸ್ ಆಗಿ ಲಾಸ್ಟ್ 3 ವಾರದಿಂದ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದೀವಿ, ಎಲ್ಲವೂ ವರ್ಕೌಟ್ ಆಗ್ತಾ ಇದೆ ಅಂತ ಡಾಕ್ಟರ್ ಹೇಳ್ತಿರ್ತಾರೆ. ಯಾರ ಬಗ್ಗೆ ಇವರು ಹೇಳ್ತಿದ್ದಾರೆ ಅಂದ್ರೆ ಇವರಿಬ್ಬರ ಜೀವಕ್ಕೆ ಜೀವವಾದ ಆ ಮಗನವರ ತಾಯಿ, ಆ ಅಂಕಲ್ ಅವರ ಹೆಂಡತಿಯ ಬಗ್ಗೆನೇ ಹೇಳ್ತಿದ್ದಾರೆ ಡಾಕ್ಟರ್. ಈ ಕಾಯಿಲೆ ಬಂದಾಗ್ಲಿಂದ ಇದು ತುಂಬಾನೇ ಕಷ್ಟ ಅಲ್ವಾ, ನಾರ್ಮಲ್ ಆಗಿ ಇವರನ್ನ ಮನೇಲಿ ಇಟ್ಟು ಸಾಕೋಕೆ ಆಗಲ್ಲ, ನೋಡ್ಕೊಳ್ಳೋಕೆ ಆಗಲ್ಲ ಅಂತ ಡಾಕ್ಟರ್ ಹೇಳ್ತಿರ್ಬೇಕಾದ್ರೇನೆ ಅದಕ್ಕೆ ಅಂಕಲ್ ಅದೆಲ್ಲ ನಮ್ಮ ಕೈಯಲ್ಲಿ ನೋಡ್ಕೊಳ್ಳೋಕೆ ಆಗ್ತಾ ಇತ್ತು, ನೀವೇನೆ ಫೋರ್ಸ್ಫುಲ್ ಆಗಿ ನನ್ನ ಹೆಂಡತಿಯನ್ನ ಕರ್ಕೊಂಡು ಬಂದು ಹಾಸ್ಪಿಟಲ್ ಅಲ್ಲಿ ಇಟ್ಕೊಬಿಟ್ಟಿದ್ದೀರಾ ಅಂತ ಟೆನ್ಷನ್ ಆಗಿ ಮಾತಾಡ್ತಿರ್ತಾರೆ. ಅದಕ್ಕೆ ಡಾಕ್ಟರ್ ಸರಿ ಆಗಿದೆಲ್ಲ ಆಗೋಯ್ತು, ಅದನ್ನ ಬಿಡಿ, ಒಳ್ಳೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ನಿಮ್ಮ ಹೆಂಡತಿಯವರ ಮೈಯಲ್ಲಿ. ಮತ್ತೆ ಈ ಸೈಡ್ ಹೊಸದಾಗಿ ಒಂದು ಬ್ರಾಂಚ್ ಓಪನ್ ಆಗ್ತಿದೆ, ಅಲ್ಲಿಗೆ ಬಂದು ನೀವು ಸೆಟ್ಲ್ ಆದ್ರೆ ಅದು ನಿಮಗೂ ಕನ್ವೀನಿಯಂಟ್ ಆಗಿರುತ್ತೆ, ನಿಮ್ಮ ಹೆಂಡತಿ ಅವ್ರಿಗೂ ಕನ್ವೀನಿಯಂಟ್ ಆಗಿರುತ್ತೆ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ ಈ ವಿಷಯ ಚಿಕ್ಕ ಹುಡುಗನಿಗೆ ಒಂದು ಚೂರು ಇಷ್ಟನೇ ಇಲ್ಲ. ನಂತರ ಡಾಕ್ಟರ್ ನಮ್ಮ ಹುಡುಗನನ್ನು ನೋಡಿ, ಸರಿತಮ್ಮ ನಿಮ್ಮ ತಾಯಿಯನ್ನು ನೋಡೋದಕ್ಕೆ ನೀನು ರೆಡಿನಾ ಅಂತ ಹೇಳಿ ನಮ್ಮ ಹುಡುಗನನ್ನು ಒಳಗಡೆ ಅವರ ತಾಯಿ ಹತ್ರ ಕರ್ಕೊಂಡು ಹೋಗಿ ಬಿಡ್ತಾರೆ. ಫಸ್ಟ್ ತಂದೆ ಅವರೇ ಅವರ ಹೆಂಡತಿಯನ್ನು ಹೋಗಿ ಮೀಟ್ ಮಾಡ್ತಾರೆ, ನೋಡ್ತಾರೆ. ಎಲ್ಲವೂ ಮಿರರ್ ಗೆ ಆ ಕಡೆನೆ ನಡೀತಿರುತ್ತೆ, ಆದ್ರಿಂದ ಎಲ್ಲವೂ ನಮಗೆ ಬ್ಲರ್ಡ್ ಆಗಿ ಕಾಣ್ತಿರುತ್ತೆ. ನಂತರ ತಂದೆ ಹೊರಗಡೆ ಬಂದು ನಿಮ್ಮ ತಾಯಿ ಅವರನ್ನು ನೀನು ನೋಡಲ್ವಾ ಅಂತ ಮಗನನ್ನ ಕೇಳಿದ್ರೆ, ನಾನು ಬಂದು ಏನೇನಪ್ಪ ಮಾತಾಡ್ತೀನಿ, ನಾನು ಏನೇ ಮಾತಾಡಿದ್ರು ತಾಯಿಗೆ ಒಂದು ಚೂರು ಅರ್ಥನೇ ಆಗಲ್ಲ ಅಂತ ತುಂಬಾನೇ ಬೇಜಾರಾಗ್ತಾನೆ ಹುಡುಗ. ಅದಕ್ಕೆ ತಂದೆ, ಅದು ನಿನ್ನ ತಾಯಿ ಕಣೋ, ನೀನು ಮಾತಾಡಿನೇ ಅವಳಿಗೆ ಅರ್ಥ ಆಗ್ಬೇಕು ಅಂತಿಲ್ಲ, ನಮ್ಮನ್ನ ನೋಡಿದ್ರೇನೆ ಅವಳಿಗೆ ತುಂಬಾನೇ ಖುಷಿಯಾಗಿರುತ್ತೆ, ಹೋಗು ನೀನು ನೋಡು ನಿಮ್ಮ ತಾಯಿಯನ್ನ ಅಂತ ಹೇಳಿ ಹುಡುಗನನ್ನು ಕಳಿಸ್ತಾರೆ. ಇವನು ಹೋಗ್ತಾನೆ. ಅವರ ತಾಯಿಯವರ ಮುಖವನ್ನ ನಮಗೆ ತೋರ್ಸಲ್ಲ, ಆದ್ರೆ ಮುಖ ಪೂರ್ತಿ ಜುಟ್ಟು ಬೆಳ್ಕೊಂಡಿರೋದು ಮಾತ್ರ ನಮಗೆ ಗೊತ್ತಾಗ್ತಾ ಇದೆ. ಇವಾಗ್ಲೇನೆ ಲೈಟ್ ಆಗಿ ಮುಖವನ್ನ ತೋರಿಸ್ತಾರೆ. ಹಿಂದೆ ತಿರುಗಿ ನೋಡ್ತಾರೆ, ನೋಡಿದ್ರೆ ಮನುಷ್ಯರ ರೀತಿನೇ ಕಾಣ್ತಾ ಇಲ್ಲ, ವಿಕಾರವಾಗಿದ್ದಾರೆ. ಇಂತಹದೊಂದು ಕಾಲದಲ್ಲಿ ಮನುಷ್ಯರು ಮೃಗವಾಗಿ ಚೇಂಜ್ ಆಗ್ತಾ ಇರೋದನ್ನ ಒಂದು ಕಾಯಿಲೆಯಾಗಿ ನೋಡ್ತಿದ್ದಾರೆ ಎಲ್ಲರೂ. ಇಲ್ಲಿವರೆಗೂ ಸಿಕ್ಕಿರುವ ಮೆಡಿಸಿನ್ ಇಂದ ಒಂದು ಇಂಪ್ರೂವ್ಮೆಂಟ್ ಇರ್ತಾ ಇದೆ ಅಂತ ಡಾಕ್ಟರ್ ಹೇಳಿದ್ರಲ್ವಾ, ಅದೇ ತರನೇ ಹೇಗಾದ್ರೂ ಈ ಕಾಯಿಲೆಗೆ ಒಂದು ಪರ್ಮನೆಂಟ್ ಆದ ಮೆಡಿಸಿನ್ ಅನ್ನು ಕಂಡುಹಿಡಿದು ಬಿಡಬೇಕು ಅಂತ ಹಾಸ್ಪಿಟಲ್ಸ್ ಮತ್ತೆ ಗವರ್ಮೆಂಟ್ ಟ್ರೈ ಮಾಡ್ತಿರೋದು. ನಂತರ ಮಗ ಮತ್ತೆ ತಂದೆ ಹೊರಡ್ತಾರೆ. ಅವರ ಲಗೇಜಸ್ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ಇವಾಗ ಈ ಸೈಡ್ ಹೊಸದಾಗಿ ಒಂದು ಸೆಂಟರ್ ಓಪನ್ ಆಗ್ತಿದೆ ಅಲ್ವಾ, ಆ ಕಡೆಗೆ ಬಂದು ತಲುಪ್ತಾರೆ. ಅಲ್ಲೇ ಒಂದು ಸ್ಕೂಲ್ ಅಲ್ಲಿ ಮಗನಿಗೆ ಒಂದು ಅಡ್ಮಿಷನ್, ಮತ್ತೆ ಅಲ್ಲೇ ಒಂದು ರೆಸ್ಟೋರೆಂಟ್ ಅಲ್ಲಿ ತಂದೆಗೆ ಒಂದು ಕೆಲಸ. ಇವರಿಬ್ಬರು ಸ್ಟೇ ಆಗ್ತಾ ಇರುವ ಜಾಗವನ್ನು ನೋಡಿ ಇವರಿಬ್ಬರಿಗೂ ತುಂಬಾನೇ ಖುಷಿ ಆಗ್ತಿರುತ್ತೆ. ನಂತರ ಹುಡುಗ ಸ್ಕೂಲ್ಗೆ ಹೋಗ್ತಾನೆ. ಅಲ್ಲಿ ಒಬ್ಬಳು ಹುಡುಗಿ ಇವನನ್ನು ನೋಡಿದ ತಕ್ಷಣ ಅವಳಿಗೆ ಏನೋ ಒಂದು ಕ್ಯೂರಿಯಾಸಿಟಿ, ಹೆಸರು ಏನು ಅಂತ ಕೇಳ್ತಾಳೆ. ಸೊ ಹುಡುಗ ಕ್ಲಾಸ್ ಮುಂದೆ ಅವನ ಬಗ್ಗೆ ಹೆಸರನ್ನ ಹೇಳಿ ಇಂಟ್ರೊಡ್ಯೂಸ್ ಮಾಡ್ಕೋತಾನೆ. ತಂದೆ ಏನನ್ನ ಮಾಡ್ತಿದ್ದಾರೆ ಅಂತ ಕೇಳ್ಬೇಕಾದ್ರೆ ಈ ರೀತಿ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಹಾಗಾದ್ರೆ ನಿನ್ನ ತಾಯಿ ಅಮ್ಮ ಸತ್ತೋಗ್ಬಿಟ್ರು ಅನ್ನೋ ರೀತಿ ಸುಳ್ಳನ್ನ ಹೇಳ್ತಾನೆ. ಮತ್ತೆ ಆ ಹುಡುಗಿ ಫಾಸ್ಟ್ ಆಗಿ ಮಾತಾಡ್ತಿರ್ತಾಳೆ. ಏನೋ ADHD ಅಂತ ಆ ಹುಡುಗಿಗೆ ಒಂದು ಕಾಯಿಲೆ ಇದೆಯಂತೆ. ಮನ್ಸಲ್ಲಿ ಏನನ್ನ ಅನ್ಕೋತಾರೋ ಅದನ್ನ ಹಾಗೆ ಬಾಯಿಂದ ಫಟಫಟ ಅಂತ ಮಾತಾಡಿ ಬಿಡ್ತಾರೆ, ಕಂಟ್ರೋಲ್ ಮಾಡ್ಕೊಳ್ಳೋಕೆನೆ ಆಗಲ್ಲ. ಸೊ ಬ್ರೈನ್ ಅನ್ಕೊಳ್ಳೋದನ್ನ ಬಾಯಿ ಮಾಡ್ತಾ ಇರುತ್ತೆ. ಆದ್ರಿಂದ ನಾನುವೇ ಎಲ್ಲವನ್ನು ಮಾತಾಡಿ ಬಿಡ್ತೀನಿ. ನಿನಗೆ ಮ್ಯೂಸಿಕ್ ಅಂದ್ರೆ ಇಷ್ಟನಾ ಅಂತ ಎಲ್ಲರ ಮುಂದೆನೂ ಕೇಳ್ತಿರ್ಬೇಕಾದ್ರೆ ಅದಕ್ಕೆ ಹುಡುಗರೆಲ್ಲ, ಅಮ್ಮ ತಾಯಿ ನಿನ್ನ ಇಂಟರ್ವ್ಯೂನೆಲ್ಲ ಆಮೇಲೆ ಇಟ್ಕೋ, ಫಸ್ಟ್ ಕೂತ್ಕೋ ಅಂತ ಕೂರಿಸ್ಬಿಡ್ತಾರೆ. ಈ ಕಡೆ ನಮ್ಮ ಹೀರೋಗ ಆ ಹುಡುಗಿ ಮೇಲೆ ಲೈಟ್ ಆಗಿ ಕ್ರಶ್ ಉಂಟಾಗೋದಕ್ಕೆ ಶುರು ಆಗುತ್ತೆ. ಈ ಕಡೆ ತಂದೆ ಕೆಲಸ ಮಾಡುವ ಜಾಗಕ್ಕೆ ಬಂದು ಅವರ ಬಗ್ಗೆ ಸೆಲ್ಫ್ ಇಂಟ್ರೊಡ್ಯೂಸ್ ಕೊಟ್ಟು ಎಲ್ಲರ ಹತ್ರನು ಪರಿಚಯ ಆಗ್ತಾರೆ. ಮಗನು ಸಂಜೆ ಬಂದು ಅದೇ ರೆಸ್ಟೋರೆಂಟ್ ಅಲ್ಲಿ ಎಲ್ಲರ ಹತ್ರನು ಪರಿಚಯ ಆಗ್ತಾನೆ. ಪಕ್ಕದಲ್ಲಿ ಹೊಸ ಸೆಂಟರ್ ಅನ್ನು ಕಟ್ಟಿದ್ದಾರೆ ಅಲ್ವಾ, ಫುಲ್ ಅಂಡ್ ಫುಲ್ ಕಾಂಕ್ರೀಟ್ ಇಂದಾನೆ ಕಟ್ಟಿದಾರಂತಲ್ಲ ಅಂತ ಆ ಅಂಗಡಿ ಓನರ್ ಮಾತಾಡ್ಬೇಕಾದ್ರೆ, ಹೌದು ಒಳಗಡೆ ಇರೋದೆಲ್ಲ ಅನಿಮಲ್ಸ್ ತಾನೆ, ಹಾಗಿದ್ರೆ ಕಾಂಕ್ರೀಟ್ ಗೋಡೆ ಬೇಕು ತಾನೆ ಅಂತ ಹೇಳ್ತಾನೆ ಹುಡುಗ. ಆ ರೀತಿ ಮಾತಾಡ್ತಿರ್ಬೇಕಾದ್ರೆ ಜೋರಾಗಿ ಗಾಳಿ ಬೀಸಿ ಅಲ್ಲಿರುವ ಛತ್ರಿಗಳೆಲ್ಲ ಹಾರಿ ಹೋಗುತ್ತೆ, ಅಂಗಡಿಯ ಛತ್ರಿಗಳು. ರಾತ್ರಿ ನೋಡಿದ್ರೆ ವೆದರ್ ಕಂಡೀಷನ್ ತುಂಬಾನೇ ಚೇಂಜ್ ಆಗಿರುತ್ತೆ, ಜೋರಾಗಿ ಮಳೆ ಮತ್ತೆ ಗಾಳಿ ಬೀಸ್ತಿರುತ್ತೆ, ಸಿಡ್ಲು ಬೇರೆ ಲೈಟ್ನಿಂಗ್ ಬೇರೆ. ಆವಾಗ ತಂದೆ ಸ್ವಲ್ಪ ಎಲೆಕ್ಟ್ರಿಕ್ ಕೆಲಸವನ್ನ ನೋಡ್ತಿರ್ತಾರೆ. ಆವಾಗ ಮಗ ಏನಪ್ಪಾ ಆಯ್ತು ಅಂತ ಬಂದು ನಿಲ್ತಾನೆ. ಅಂತ ಸಮಯದಲ್ಲಿ ಹೊರಗಡೆ ವಿಚಿತ್ರವಾಗಿ ಕ್ರೂರವಾದ ರೂಪದಲ್ಲಿ ಒಂದು ವಿಷಯ ಬಂದು ನಿಂತಿರುತ್ತೆ. ಜಸ್ಟ್ 1 ಸೆಕೆಂಡ್ ಕಾಣಿಸ್ಕೊಂಡು ಅಲ್ಲಿಂದ ಮಾಯವಾಗ್ಬಿಡುತ್ತೆ. ಏನೋ ಕನ್ಸಾಗಿರ್ಬೋದು ಅಂತ ಅನ್ಕೊಂಡು ಹುಡುಗ ಮಲ್ಗೋಕೆ ಹೋಗ್ತಾನೆ. ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ನೋಡ್ಬೇಕಾದ್ರೆ ಇವರು ಸ್ಟೇ ಆಗಿರುವ ಜಾಗವನ್ನು ಸುತ್ತ ಇರುವ
ಮರಗಳೆಲ್ಲ ಕೆಳಗಡೆ ಬಿದ್ದೋಗಿರುತ್ತೆ. ಸೊ ಎಲ್ಲವನ್ನು ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ತಂದೆಗೆ ಒಂದು ಫೋನ್ ಕಾಲ್ ಬರುತ್ತೆ. ಅಯ್ಯೋಯ್ಯೋ ಏನು ಯಾವಾಗ ಅಂತ ಮಾತಾಡ್ತಿರ್ತಾರೆ. ನಂತರ ಫೋನ್ ಕಾಲ್ ಅನ್ನ ಕಟ್ ಮಾಡಿಬಿಟ್ಟು ಕಾರನ್ನು ತಗೊಂಡು ಸ್ಪೀಡ್ ಆಗಿ ಎಲ್ಲಿಗೆ ಹೋಗ್ತಾರೆ. ಹೋಗೋ ದಾರಿಯಲ್ಲಿ ತುಂಬಾನೇ ಡ್ಯಾಮೇಜ್, ಗಾಡಿಗಳೆಲ್ಲ ದಬಕೊಂಡಿರುತ್ತೆ. ಅವು ಎಲ್ಲವನ್ನು ಕ್ಲಿಯರ್ ಮಾಡ್ತಿರ್ತಾರೆ. ಅದನ್ನ ನೋಡ್ಕೊಂಡೆ ಮುಂದೆ ಹೋಗ್ತಿರ್ತಾರೆ ತಂದೆ ಮತ್ತೆ ಮಗ. ನಂತರ ತಂದೆ ತುಂಬಾನೇ ಗಾಬರಿಯಾಗಿ ಹೆದರಿ ಬರ್ತಿರ್ತಾರೆ. ಯಾಕೆಂದ್ರೆ ದಬ್ಬಕೊಂಡಿರುವ ಗಾಡಿಯಲ್ಲಿ ಅವರ ಹೆಂಡತಿಯನ್ನ ಇವಾಗ ಹೊಸದಾಗಿ ಸೆಂಟರ್ ಓಪನ್ ಮಾಡಿದ್ದಾರೆ ಅಲ್ವಾ, ಅಲ್ಲಿಗೆ ಕರ್ಕೊಂಡ್ ಬಂದಿರ್ಬೇಕು. ಆದ್ರಿಂದ ಇಷ್ಟೊಂದು ಟೆನ್ಷನ್ ಆಗ್ತಿದ್ದಾರೆ ಅನ್ಸುತ್ತೆ. ಪೊಲೀಸರ್ಸ್ ಎಲ್ಲ ಹೋಗ್ಬೇಡಿ ಅಲ್ಲಿಗೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಆದ್ರೆ ಹುಡುಗನನ್ನ ಎಳ್ಕೊಂಡು ಬೇಗ ಬೇಗ ಅಲ್ಲಿ ಟೆನ್ಷನ್ ಆಗಿ ಬರ್ತಾರೆ. ಆದ್ರೆ ಅಷ್ಟರಲ್ಲಿ ಸದ್ಯ ಪೊಲೀಸರ್ಸ್ ಗೆಲ್ಲರವೇ ಅವರನ್ನ ತಡೆದು ಬಿಡ್ತಾರೆ. ನೀರಿನ ಒಳಗಡೆ ಬಿದ್ದಿರುವ ದೊಡ್ಡ ವ್ಯಾನ್ ಅನ್ನ ಹೊರಗಡೆ ತೆಗಿತಾರೆ. ನೋಡಿದ್ರೆ ಅದರಲ್ಲಿ ದೊಡ್ಡ ಹೋಲ್ ಒಂದಿರುತ್ತೆ. 2-3 ಹೆಣಗಳು ಕೂಡ ತೇಲ್ತಾ ಇರ್ತವೆ. ನನ್ನ ಹೆಂಡತಿ ಎಲ್ಲಿ ಎಲ್ಲಿ ಅಂತ ಕಿರ್ಚ್ಕೊತಿರ್ತಾರೆ ತಂದೆ. ನಿಮ್ಮ ಹೆಂಡತಿ ಹೆಸರು ಏನು ಅಂತ ಒಬ್ಬರು ಆಫೀಸರ್ ಬಂದು ಕೇಳ್ಬೇಕಾದ್ರೆ ಲಿಂಡಾಸ್ ಲಾನಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆಫೀಸರ್ ಕಂಡು ಹಿಡಿಯಲಾಗಿದ್ದ ಹೆಣಗಳಲ್ಲಿ ನಿಮ್ಮ ಹೆಂಡತಿ ಅವರು ಇಲ್ಲ. 40 ಜನರಿಗಿಂತ ಹೆಚ್ಚಾಗಿರೋರನ್ನ ನಾವು ಹುಡುಕ್ತಾ ಇದೀವಿ. ಇವಾಗ್ಲೇನೆ ಶುರು ಮಾಡಿದೀವಿ ಹುಡುಕಾಟವನ್ನ. ಆದ್ರಿಂದ ಸ್ವಲ್ಪ ತಾಳ್ಮೆಯಿಂದ ಇರಿ. ನನ್ನ ಕೊಲೀಗ್ಸ್ ನಿಮ್ಮ ಹತ್ರ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಅದಕ್ಕೆ ಉತ್ತರವನ್ನ ಮಾತ್ರ ಮಾಡಿ. ನಿಮ್ಮ ಹೆಂಡತಿ ಅವರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ಕೊಡಿ. ಸೊ ಅವರನ್ನ ಹುಡುಕಾಡೋದಕ್ಕೆ ನಮಗೆ ಸ್ವಲ್ಪ ಈಸಿ ಆಗಿರುತ್ತೆ. ಇವಾಗ ಸದ್ಯಕ್ಕೆ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಆ ಲೇಡಿ ಆಫೀಸರ್ ಅಲ್ಲಿಂದ ಹೊರಡ್ತಾರೆ. ನಂತರ ಗಾಡಿಯನ್ನ ಅಲ್ಲಿಂದ ಸೇಫ್ ಆಗಿ ಹೊರಗಡೆ ತೆಗೆದು ಬಿಡ್ತಾರೆ. ಆವತ್ತಿನ ದಿನ ರಾತ್ರಿ ತಂದೆ ಅವರ ಡ್ರೆಸ್ ಮತ್ತೆ ಅವರ ಮಗನ ಡ್ರೆಸ್ ಎಲ್ಲವನ್ನು ಹೊರಗಡೆ ನೇತಾಕ್ಬಿಡ್ತಾರೆ. ಅಕಸ್ಮಾತ್ ಏನಾದ್ರೂ ಇವರ ಹೆಂಡತಿಯ ಆಕ್ಸಿಡೆಂಟ್ ಇಂದ ತಪ್ಪಿಸ್ಕೊಂಡಿದ್ರೆ ಅವಳಿಗೆ ಚೆನ್ನಾಗಿ ಸ್ಮೆಲ್ಲಿಂಗ್ ಸೆನ್ಸ್ ಇರುತ್ತೆ, ಸೂಪರ್ ಪವರ್ ಇರುತ್ತೆ. ಸೊ ಅದನ್ನ ಯೂಸ್ ಮಾಡಿ ನಮ್ಮನ್ನ ಹುಡುಕಿ ಖಂಡಿತ ಈ ಜಾಗಕ್ಕೆ ಬಂದ್ಬಿಡ್ಬಹುದು ಅಂತ ಯೋಚನೆ ಮಾಡಿನೇ ತಂದೆ ಈ ರೀತಿ ಕೆಲಸವನ್ನ ಮಾಡ್ತಿರ್ತಾರೆ. ಅದಕ್ಕೆ ತಂದೆ ಮಗನ ಹತ್ರ ನಿನ್ನ ಟಿ ಶರ್ಟ್ ಅನ್ನ ಕೊಡು ಅಂತ ಕೇಳಿದ್ರೆ ಹುಡುಗ ಆಗಲ್ಲ ಅಂತ ಹೋಗ್ತಾನೆ. ಅದಕ್ಕೆ ತಂದೆ ಸರಿ ಸರಿ ಹೋಗು, ನೀನು ಜಮ್ ಅಂತ ಒಳಗಡೆ ಹೋಗಿ ಕೂತ್ಕೋ, ಇವು ಎಲ್ಲವನ್ನು ನಾನು ನೋಡ್ಕೋತೀನಿ ಅಂತ ನೀರಿಗೆಲ್ಲ ಬಿದ್ದು ತುಂಬಾನೇ ಕಷ್ಟಪಡ್ತಿರ್ತಾರೆ ತಂದೆ. ಇದನ್ನ ನೋಡಿದ ಮಗ ಓಡಿ ಹೋಗಿ ಅವರಿಗೆ ಹೆಲ್ಪ್ ಮಾಡ್ತಾನೆ ಮೇಲ್ ಬರೋದಕ್ಕಾಗಿ. ನಿನ್ನೆ ಬಂದಿದ್ದ ಬಿರುಗಾಳಿಯಲ್ಲಿ ತುಂಬಾನೇ ಡ್ಯಾಮೇಜ್ ಆಗಿದೆಯಂತೆ ಊರ್ ಒಳಗಡೆ. ಆದ್ರಿಂದ ಕೆಲವೊಂದು ಕಡೆ ಗವರ್ಮೆಂಟ್ 144 ಆಕ್ಷನ್ ಅನ್ನ ಕೈಗೊಂಡಿದೆಯಂತೆ. ಅದ್ರ ಬಗ್ಗೆ ಸ್ಟೂಡೆಂಟ್ಸ್ ಎಲ್ಲರೂ ಮಾತಾಡಿ ಬರ್ತಿರ್ತಾರೆ. ಅದು ಮಾತ್ರ ಇಲ್ಲ, ಪಕ್ಕದ ಊರಿನಲ್ಲಿ ಅನಿಮಲ್ ಮನುಷ್ಯ ಒಬ್ಬ ಸಿಕ್ಕಿದಾನಂತೆ ಅಂತ ಹೇಳಿ ಇಬ್ಬರು ಮಾತಾಡಿ ಬರ್ತಿರ್ತಾರೆ. ಈ ಹೊಸ ಕಾಯಿಲೆಯಿಂದ ಅವಧಿಗೆ ಒಳಗಾಗಿರೋರನ್ನ ನಾವಿನ್ನ ಡೈರೆಕ್ಟ್ ಆಗಿ ನೋಡೇ ಇಲ್ವಲ್ಲ. ಇವು ಎಲ್ಲವನ್ನು ಕೇಳಿದ ತಕ್ಷಣ ನಮ್ಮ ಹುಡುಗನಿಗೆ ಗಾಬರಿ ಆಗೋಗುತ್ತೆ. ಅವನು ಕೈಯಲ್ಲಿ ಮಡಗಿರುವ ಥಿಂಗ್ಸ್ ಎಲ್ಲವನ್ನು ಕೆಳಗಡೆ ಬಿಟ್ಬಿಡ್ತಾನೆ. ಆವಾಗ ಹುಡುಗಿ ಬಂದು ಏನಾಯ್ತು ಅಂತ ಕೇಳ್ಬೇಕಾದ್ರೆ ನಮ್ಮ ಹುಡುಗ ಏನು ಇಲ್ಲ ಅಂತ ಹೇಳಿ ಮೇಂಟೈನ್ ಮಾಡ್ಕೊತಾನೆ. ನಂತರ ಪಿಟಿ ಪೀರಿಯಡ್ ಅನ್ಸುತ್ತೆ, ಎಲ್ಲರೂ ಆಟ ಆಡ್ತಿರ್ತಾರೆ. ಆವಾಗ ನಮ್ಮ ಹೀರೋ ಹುಡುಗನಿಗೆ ಏನನ್ನ ಮಾಡೋದು ಅಂತ ಗೊತ್ತಿಲ್ಲದೆ ಸುಮ್ಮನೆ ನಿಂತಿರ್ತಾನೆ. ಆವಾಗ ಹಗ್ಗ ಎಳೆಯುವ ಟೀಮ್ ಒಂದು ಸೋಲ್ತಾನೆ ಇರುತ್ತೆ. ಅದನ್ನು ನೋಡಿದ ಪಿಟಿ ಸರ್ ನಮ್ಮ ಹುಡುಗನನ್ನ ಕರೆದು ಸೋಳೋ ಕಡೆ ನೀನು ಹೋಗಿ ನಿಂತ್ಕೊಳ್ಳಪ್ಪ ಅಂತ ಹೇಳಿ ಕಳಿಸ್ತಾರೆ. ಅದೇ ತರ ನಮ್ಮ ಹುಡುಗನು ಎಳಿತಾನೆ. ನೋಡಿದ್ರೆ ಎಲ್ಲ ಹುಡುಗರು ತುಪುಕ್ ತುಪುಕ್ ಅಂತ ಕೆಳಗಡೆ ಬಿದ್ದೋಗ್ತಾರೆ. ಆದ್ರೆ ನಮ್ಮ ಹುಡುಗ ಮಾತ್ರ ಸ್ಟ್ರಾಂಗ್ ಆಗಿ 5 ಜನರಿಗೆ ಟಫ್ ಕೊಟ್ಟು ಒಬ್ಬನೇ ಸಿಂಗಲ್ ಆಗಿ ಮೇಂಟೈನ್ ಮಾಡ್ತಿರ್ತಾನೆ. ಅದರಲ್ಲೂ ನಮ್ಮ ಹುಡುಗ ಏನು ತುಂಬಾ ಎಫರ್ಟ್ ಅನ್ನ ಹಾಕಿ ಎಳೆದು ಎಳಿತಾ ಇಲ್ಲ, ಸುಮ್ನೆ ಲೈಟ್ ಆಗಿ ಅವನ ಪವರ್ ಅನ್ನು ಕೊಟ್ಟಿದ್ದಾನೆ ಅಷ್ಟೇ. ನಂತರ ಸುಮ್ನೆ ಟೊಯ್ ಅಂತ ಎಳಿತಾನೆ ಅಷ್ಟೇ, ಎಲ್ಲರೂ ದುಬುಕ್ ದುಬುಕ್ ಅಂತ ಬಿದ್ದೋಗ್ತಾರೆ. ನಮ್ಮ ಹುಡುಗನಿಗೆ ಆಪೋಸಿಟ್ ಅಲ್ಲಿ ಇರ್ತಾ ಇದ್ದ 5 ಜನರು ದಬಾಕೊಂಡ್ರು. ತನ್ನ ಹತ್ರ ಇರುವ ಪವರ್ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು ಅಂತ ನಮ್ಮ ಹುಡುಗ ಫೀಲ್ ಮಾಡೋದು ಅವನ ಮುಖದಲ್ಲಿ ನಮಗೆ ಗೊತ್ತಾಗ್ತಿದೆ. ಆವಾಗ ಒಬ್ಬ ಹುಡುಗ ಬರೋ ಫ್ರೈಡೆ ನಮ್ಮ ಮನೆಯಲ್ಲಿ ಒಂದು ಪಾರ್ಟಿ ಇರ್ತಾ ಇದೆ, ನೀನು ಬಾರೋ ಪಾರ್ಟಿಗೆ ಅಂತ ಕರಿಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಇಲ್ಲ ಇಲ್ಲ ನಾನು ಹೊರಡ್ಬೇಕು ಅಂತ ಹೇಳಿ ಬೇಗ ಬೇಗ ಅವನ ಕೈಯನ್ನು ನೋಡ್ಕೊಂಡು ಮನೆಗೇನೆ ಬಂದು ಸೇರ್ಕೋತಾನೆ. ಏನಾದ್ರೂ ಮೆಡಿಸಿನ್ ಸಿಗುತ್ತಾ ಅಂತ ತುಂಬಾನೇ ಗಾಬರಿಯಾಗಿ ಹುಡುಕ್ತಿರ್ತಾನೆ. ಏನು ಅಂತ ನೋಡಿದ್ರೆ ಅವನ ಬೆರಳಲ್ಲಿ ಒಂದು ಚಿಕ್ಕ ಗಾಯ, ಅವನ ಕೈ ಬೆರಳಿನ ಹುಗುರಿನಲ್ಲಿ ಏನೋ ಒಂದು ಸಿಗಾಕೊಂಡಿರುತ್ತೆ. ಅದನ್ನ ಹಾಗೆ ಹಿಡಿದು ಹೊರಗಡೆ ಗೆಲಿಬೇಕಾದ್ರೆ ರಕ್ತ ಎಲ್ಲ ಮಿರರ್ ಅಲ್ಲಿ ಹಾರುತ್ತೆ. ನಂತರ ಹುಡುಗ ಅವನ ಮೈಯನ್ನೆಲ್ಲ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅವನ ಸ್ಪೈನಲ್ ಕಾರ್ಡ್ ಬೋನ್ಸ್ ಎಲ್ಲ ಹಾಗೆ ಹೊರಗಡೆ ಗೆದ್ದು ನಿಂತಿರುತ್ತೆ. ಅಚ್ಚಚ್ಚೋ ಆ ಕಾಯಿಲೆಯಿಂದ ಇವಾಗ ನಾವು ಎಫೆಕ್ಟ್ ಆಗಿಬಿಟ್ಟಿದೀವ ಅಂತ ತುಂಬಾನೇ ಬೇಜಾರಾಗ್ತಿರ್ತಾನೆ. ಅಳ್ತಾ ಇರ್ತಾನೆ ಹುಡುಗ. ಟೆನ್ಷನ್ ಅಲ್ಲಿ ಸಿಗುವ ಥಿಂಗ್ಸ್ ಎಲ್ಲವನ್ನು ಕೆಳಗಡೆ ಹಾಕಿ ಹೊಡೆದಾಗ್ತಿರ್ತಾನೆ. ನಂತರ ಬಾತ್ರೂಮ್ ಅಲ್ಲಿ ಕೂತ ಅವನ ಮೈ ಫುಲ್ ವಾಶ್ ಮಾಡಿ ನೋಡ್ತಾನೆ, ಉಜ್ಜಿ ಉಜ್ಜಿ ಮಾಡ್ತಾನೆ. ಆ ರೀತಿ ಎಲ್ಲ ಮಾಡಿದ್ರೆ ಅವನಿಗೆ ಸರಿಯಾಗಿ ಬಿಡುತ್ತಾ ಏನು. ಈ ಕಡೆ ಸೂಪರ್ ಮಾರ್ಕೆಟ್ ಗೆ ಥಿಂಗ್ಸ್ ಅನ್ನ ತಗೊಳ್ಳೋಣ ಅಂತ ಬಂದಿರುವ ತಂದೆಗೆ ಮತ್ತೆ ಆ ಲೇಡಿ ಇನ್ಸ್ಪೆಕ್ಟರ್ ಜೊತೆ ಒಂದು ಮೀಟ್ ಸಿಗುತ್ತೆ. ಹುಡುಕಾಟವನ್ನ ನಿಲ್ಲಿಸ್ಬಿಟ್ಟಿದ್ದಾರೆ, ನಿಮಗೆ ಇನ್ನ ವಿಷಯ ಬಂದಿಲ್ವಾ ಅಂತ ಕೇಳ್ತಾರೆ ಪೊಲೀಸರು. ಅದಕ್ಕೆ ನಮ್ಮ ತಂದೆ ಇಲ್ಲ ಅಂತ ಹೇಳ್ತಾರೆ. ಆರ್ಮಿ ಅವರ ಕೈಗೆ ಕೊಟ್ಬಿಟ್ಟಿದ್ದಾರೆ ಆ ಕ್ರಮವನ್ನ. ಇನ್ ಮುಂದೆ ಅವ್ರುಗಳು ಏನನ್ನ ಅನ್ಕೋತಾರೋ ಅವ್ರುಗಳು ಅದನ್ನೇ ಮಾಡೋದು. ಇನ್ ಮುಂದೆ ಅವ್ರುಗಳೇ ಎಲ್ಲವನ್ನು ನೋಡ್ಕೋಬೇಕು ಅಂತ ಹೇಳ್ತಾರೆ ಲೇಡಿ ಆಫೀಸರ್. ನಮ್ಮ ಹತ್ರ ಸಿಗಾಕೊಂಡವರನ್ನ ಕಾಪಾಡಿ ಅವ್ರುಗಳಿಗೆ ಬೇಕಾಗಿರುವ ಮೆಡಿಸಿನ್ಸ್, ಫುಡ್ ಅಂತ ಎಲ್ಲವನ್ನು ಸೇಫ್ ಆಗಿ ಕೊಟ್ಟು ನೋಡ್ಕೊತಿರ್ತೀವಿ. ಅದಕ್ಕೆ ಬೇಕಾಗಿರುವ ಥಿಂಗ್ಸ್ ಅನ್ನೇ ಇವಾಗ ನಾನು ತಗೋತಾ ಇರೋದು ಅಂತ ಲೇಡಿ ಹೇಳ್ತಾರೆ. ಅದೇ ಸಮಯದಲ್ಲಿ ಆ ಕಡೆ ಇನ್ನೊಬ್ಬರು ಲೇಡಿ ಜೋರಾಗಿ ಕಿರ್ಚ್ಕೊಳ್ಳೋ ರೀತಿ ಸದ್ದು ಕೇಳುತ್ತೆ. ಪೊಲೀಸರು ಅಲ್ಲಿಗೆ ಹೋಗಿ ನೋಡ್ತಾರೆ. ಆವಾಗ ಒಬ್ಬ ಇಲ್ಲಿ ಒಂದು ವಿಚಿತ್ರವಾದ ಜೀವಿಯನ್ನ ನಾವು ನೋಡ್ದಿವಿ ಅಂತ ಹೇಳ್ತಾನೆ. ಇಲ್ಲಿ ತುಂಬಾ ಮಾಂಸ ಖಂಡಗಳನ್ನ ಇಟ್ಟಿದ್ದಾರೆ. ಸೊ ಆ ಮಾಂಸಗಳನ್ನ ತಿನ್ನೋದಕ್ಕಾಗಿ ಮೇ ಬಿ ನನ್ನ ಹೆಂಡತಿ ಅವರು ಬಂದಿರಬಹುದು ಅಂತ ತಂದೆ ಅವರು ಯೋಚನೆ ಮಾಡ್ತಾರೆ. ಹೆಂಡತಿಯ ಹೆಸರು ಲಾನಾ. ಲಾನಾ ಲಾನಾ ಅಂತ ಕೂಗಿ ಹೋಗ್ತಾರೆ. ಆದ್ರೆ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಒಬ್ಬ ಚಿಕ್ಕ ಹುಡುಗ ಬೇರೆ ಯಾರೋ ಇರ್ತಿದ್ದಾರೆ. ಆಕ್ಟೋಪಸ್ಗೂ ಮನುಷ್ಯರಿಗೂ ಹುಟ್ಟಿದ ರೀತಿ ಇರ್ತಾನೆ. ಹೆದರಿ ಅಲ್ಲಿಂದ ಓಡಿ ಹೋಗ್ತಾನೆ. ಸಿಗುವುದು ಎಲ್ಲವನ್ನು ತಗೊಂಡು ಆ ಲೇಡಿ ಆಫೀಸರ್ ಮೇಲೆ ಬಿಸಾಕ್ತಿರ್ತಾನೆ. ನಂತರ ಕೊನೆಗೆ ಜಂಪ್ ಮಾಡಿ ಹಿಡಿದ
ಆ ಹುಡುಗನನ್ನ ನಾನು ಹಿಡಿದು ಬಿಟ್ಟೆ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಆ ಸೂಪರ್ ಮಾರ್ಕೆಟ್ ಅಲ್ಲಿ ಇನ್ನೊಬ್ಬರು ಯಾರೋ ಹೌಸ್ ಇರೋದನ್ನ ತಂದೆಯವರು ನೋಡ್ತಾರೆ. ಸೊ ಯಾರನ್ನು ಅಲ್ಲಿಗೆ ಕರೀದೆ ಇವರೇನು ಟೇಬಲ್ ಕೆಳಗಡೆ ಹೋಗಿ ನೋಡ್ತಾರೆ ಯಾರು ಏನು ಅಂತ. ಭಯ ಪಡ್ಬೇಡ, ನನ್ನನ್ನು ನೋಡು ಅಂತ ಹೇಳ್ತಾರೆ ತಂದೆ. ನೋಡಿದ್ರೆ ಅದು ಒಂದು ಚಿಕ್ಕ ಮಗುನೇ, ಪಕ್ಷಿ ಮಗು ರೀತಿ ಇರುತ್ತೆ. ಪೊಲೀಸರು ಆ ಜಾಗಕ್ಕೆ ಬಂದು ನೀನ್ ಬಾರಪ್ಪ ಹೊರಗಡೆ, ನಾವು ನೋಡ್ಕೋತೀವಿ ಅಂತ ಹೇಳ್ತಾರೆ. ನಂತರ ಸಿಕ್ಕಿದ ಎಲ್ಲರನ್ನು ಒಂದು ಗಾಡಿಗೆ ಹಾಕಿ ಲಾಕ್ ಮಾಡಿಟ್ಟು ಹೊರಗಡೆ ಕಳಿಸ್ತಾರೆ, ಅಂದ್ರೆ ಸೆಂಟರ್ ಗೆ ಕಳಿಸ್ತಾರೆ. ನಂತರ ಆ ಪೊಲೀಸ್ ಲೇಡಿ ನನ್ನ ಹೆಸರು ಜೂಲಿಯಾ ಅಂತ ತಂದೆ ಅವರ ಹತ್ರ ಇಂಟ್ರೋ ಕೊಟ್ಕೋತಾರೆ. ತುಂಬಾ ವಿಷಯಗಳನ್ನ ತಂದೆಯವರು ತಗೊಂಡಿರ್ತಾರೆ, ಎಲ್ಲವನ್ನು ಕಾರಿಗೆ ಹಾಕಿ ಲೋಡ್ ಮಾಡಿ ತುಂಬಿಸ್ತಿರ್ತಾರೆ. ಏನಕ್ಕೆ ಇಷ್ಟೊಂದು ವಿಷಯಗಳನ್ನ ತಗೊಂಡಿದ್ದೀರಾ ಅಂತ ಲೇಡಿ ಆಫೀಸರ್ ಕೇಳ್ಬೇಕಾದ್ರೆ ಈ ರೀತಿ ಕ್ಯಾಂಪಿಂಗ್ ಅನ್ನ ಹಾಕೋಕೆ ಹೋಗ್ತಿದ್ದೀನಿ ಅಂತ ಸುಳ್ಳನ್ನ ಹೇಳ್ತಾನೆ ತಂದೆ. ಆದ್ರೆ ತನ್ನ ಹೆಂಡತಿಗೆ ಕೊಡ್ಬೇಕು ಅಂತಾನೆ ಎಲ್ಲವನ್ನು ತಗೊಂಡಿದ್ದಾರೆ ಅನ್ನೋದು ನಮಗೆ ಕ್ಲೀನ್ ಆಗಿ ಗೊತ್ತಾಗ್ತಿದೆ. ಈ ಕಡೆ ಮಗ ಬೆಡ್ರೂಮ್ ಅಲ್ಲಿ ಮಲಗಿ ನಿದ್ದೆ ಮಾಡ್ತಿರ್ತಾನೆ. ಆವಾಗ ನಾಯಿ ಬಂದು ಅವನನ್ನ ಎಬ್ಸುತ್ತೆ. ಆವಾಗ ಮನೆ ಒಳಗಡೆ ಬಂದ ತಂದೆ ಏನು ಇದು ಮನೆ ಫುಲ್ ಸ್ಮೆಲ್ ಆಗಿರ್ತಾ ಇದೆಯಲ್ಲ, ಎದ್ದೇಳು ಮೇಲೆ ಎದ್ದೇಳು ಅಂತ ಕೇಳ್ಬೇಕಾದ್ರೆ ಹುಡುಗ ಬೆಡ್ಶೀಟ್ ಅನ್ನ ಕೂಡ ಬಿಡ್ತಾ ಇಲ್ಲ, ಎದ್ದೇಳ್ತಾನೆ ಇಲ್ಲ. ಲೋ ಭಯಂಕರ ಕೆಟ್ಟ ಸ್ಮೆಲ್ ಬರ್ತಾ ಇದೆ ಕಣೋ ಅಂತ ಹೇಳ್ಬಿಟ್ಟು ತಂದೆ ಅಲ್ಲಿಂದ ಹೋಗ್ತಾರೆ. ಇಲ್ಲಿ ಹುಡುಗ ಅವನ 2 ಬೆರಳನ್ನು ಕವರ್ ಮಾಡಿ ಬ್ಯಾಂಡೇಜ್ ಅನ್ನು ಹಾಕೊಂಡಿರ್ತಾನೆ. ಅದೇ ಸಮಯದಲ್ಲಿ ಇವನಿಗೆ ಅವನ ಕ್ರಶ್ ಹತ್ರದಿಂದ ಮೆಸೇಜ್ ಬಂದಿರುತ್ತೆ, ಫ್ರೈಡೆ ನೀನು ಪಾರ್ಟಿಗೆ ಬರ್ತೀಯೋ ಇಲ್ವೋ ಅಂತ. ನಮ್ಮ ಹುಡುಗನಿಗೆ ಅಲ್ಲಿಗೆ ಹೋಗ್ಬೇಕು ಅಂತ ಇಷ್ಟ. ಏನಪ್ಪ ಮಾರ್ಕೆಟ್ ಇಂದ ತುಂಬಾ ವಿಷಯಗಳನ್ನ ತಗೊಂಡು ಬಂದಿದ್ದೀರಲ್ಲ ಅಂತ ತಂದೆ ಹತ್ರ ವಿಚಾರಿಸ್ತಾನೆ. ಸರಿ ಬಾರಪ್ಪ ಕೂತ್ಕೋ ಮಾತಾಡೋಣ ಅಂತ ತಂದೆನು ಹೇಳ್ತಾರೆ. ನಿಮ್ಮ ತಾಯಿ ಅವರಿಗೆ ಏನು ಆಗಿರಲ್ಲ ಕಣಪ್ಪ, ಯಾಕೆಂದ್ರೆ ತುಂಬಾ ಜನರು ಆಕ್ಸಿಡೆಂಟ್ ಇಂದ ಸರ್ವೈವ್ ಮಾಡಿದ್ದಾರೆ, ತಪ್ಪಿಸ್ಕೊಂಡಿದ್ದಾರೆ. ಅದು ಮಾತ್ರ ಇಲ್ಲ, ಇಬ್ಬರನ್ನ ಸೂಪರ್ ಮಾರ್ಕೆಟ್ ಅಲ್ಲಿ ಇಟ್ಟು ಅರೆಸ್ಟ್ ಅನ್ನ ಮಾಡಿದ್ರು, ಹಿಡ್ಕೊಂಡು ಹೋದ್ರು. ಅದನ್ನ ನಾನೇ ನೋಡ್ದೆ. ಸೊ ಖಂಡಿತ ನಿನ್ನ ತಾಯಿ ಜೀವಂತವಾಗೇ ಇರಬೇಕು, ಅವಳಿಗೆ ಇಷ್ಟವಾಗಿದ್ದ ಥಿಂಗ್ಸ್ ಗಳನ್ನೇ ತಗೊಂಡು ಇಟ್ಟಿದ್ದೀನಿ ನಾನು. ಏನು ತೊಂದ್ರೆ ಇಲ್ಲ, ಖಂಡಿತ ನಿನ್ನ ತಾಯಿಯನ್ನ ಹುಡುಕಿ ನಾವು ಕಂಡಿಡ್ದು ಬಿಡೋಣ. ಬರೋ ಸ್ಯಾಟರ್ಡೆ ಸಂಡೇ ನಾವೇನೆ ಹುಡುಕಾಟವನ್ನ ಶುರು ಮಾಡೋಣ. ಆದ್ರಿಂದ ಫ್ರೈಡೆ ರಾತ್ರಿಯಿಂದಾನೇ ನಾವು ಹುಡುಕಾಟವನ್ನ ಶುರು ಮಾಡಬೇಕು ಅಂತ ತಂದೆ ಹೇಳ್ಬೇಕಾದ್ರೆ ಅದಕ್ಕೆ ಮಗ, ಆದ್ರೆ ಫ್ರೈಡೆ ನನಗೆ ಪಾರ್ಟಿ ಇದೆಯಲ್ಲಪ್ಪ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಂದೆ, ಲೋ ಏನು ಆಟ ಆಡ್ತಾ ಇದೀಯಾ, ಪಾರ್ಟಿ ಇಂಪಾರ್ಟೆಂಟ್ ನಿನ್ನ ತಾಯಿ ಇಂಪಾರ್ಟೆಂಟ್ ನಿನಗೆ ಅಂತ ಕೇಳ್ಬೇಕಾದ್ರೆ ಮಗ ಕೇಳೋ ರೀತಿ ಕಾಣ್ತಿಲ್ಲ. ಸರಿ ಸರಿ ಲೇಟ್ ಮಾಡದೆ ಬೇಗ ಬಂದು ಸೇರು, ಒಂದು ಅಟ್ಲೀಸ್ಟ್ ಒಂದು 7-7:30 ಬಂದು ಸೇರ್ಕೋಬಿಡು. ಸರಿ ಹೇಗೂ ನೀನು ಮಾತು ಕೇಳಲ್ಲ, ಲೇಟ್ ನೈಟೇ ಬರ್ತೀಯ, ಅಟ್ಲೀಸ್ಟ್ ಮಲ್ಗಿ ಚೆನ್ನಾಗಿ ನಿದ್ದೆನಾದ್ರೂ ಮಾಡು, ನಾನು ಎಲ್ಲವನ್ನು ನೋಡ್ಕೋತೀನಿ ಅಂತ ಹೇಳ್ತಾರೆ ತಂದೆ. ಅದೇ ತರ ಪಾರ್ಟಿ ಶುರುವಾಗುತ್ತೆ. ಪಾರ್ಟಿಯಲ್ಲಿ ಹುಡುಗನಿಗೆ ಎಣ್ಣೆನೆಲ್ಲ ಕೊಟ್ಟು ಕುಡಿ ಅಂತ ಹೇಳ್ಬೇಕಾದ್ರೆ ಹುಡುಗನು ಕುಡಿತಾನೆ. ಅಲ್ಲಿ ಒಬ್ಬ ಹುಡುಗ ಕೈಯಲ್ಲಿ ಸಾಮುರಾಯಿ ಖಡ್ಗವನ್ನ ಮಡಗಿರ್ತಾನೆ. ಅವನ ತಂದೆ ಅವ್ರದ್ದು ಅನ್ಸುತ್ತೆ, ಅದನ್ನ ಯೂಸ್ ಮಾಡಿ ಸೀನ್ ಹಾಕ್ತಿರ್ತಾನೆ. ಅಲ್ಲಿರೋ ಎಲ್ಲ ಹುಡುಗರು ಕೂಡ ಆ ಕಾಯಿಲೆಯಿಂದ ಎಫೆಕ್ಟ್ ಆಗಿದ್ದಾರೆ ಅಲ್ವಾ, ಅದ್ರ ಬಗ್ಗೆನೆ ಮಾತಾಡ್ತಿರ್ತಾರೆ. ಆವಾಗ ನಮ್ಮ ಹುಡುಗ ಸಡನ್ ಆಗಿ ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗ್ತಾನೆ. ಎಲ್ಲರೂ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಏನು ಇಲ್ಲ ಅಂತ ಹೇಳಿ ಮೇಂಟೈನ್ ಮಾಡ್ತಾನೆ. ತಗೋ ಈ ಟ್ಯಾಬ್ಲೆಟ್ ಅನ್ನ ಹಾಕೋ, ನಿನ್ನ ಬಾಯಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕೊಡ್ಬೇಕಾದ್ರೆ ಅದನ್ನ ಕೈಯಿಂದ ತಗೊಂಡು ಹಾಕೋತಾನೆ. ಅಂತ ನೋಡಿದ್ರೆ ಹಾಗೆ ನಾಯಿ ನೆಕ್ಕೋ ರೀತಿ ನೆಕ್ತಿರ್ತಾನೆ. ನಂತರ ಈ ಕಡೆ ಬಂದು ಗ್ಯಾಸ್ಟ್ರಿಕ್ ಅನ್ನು ಹೊರಗಡೆ ಬಿಡ್ತಾನೆ. ಅದೇ ಸಮಯದಲ್ಲಿ ದನ ಇಲ್ಲ ಹಸು ಜೋರಾಗಿ ಕಿರ್ಚ್ಕೊಂಡ್ರೆ ಹೇಗಿರುತ್ತೆ ಅಂತಹದೊಂದು ಸೌಂಡ್ ಕಾಡ್ ಒಳಗಡೆಯಿಂದ ಬರ್ತಿರುತ್ತೆ. ಎಲ್ಲರೂ ಏನು ಅಂತ ನೋಡ್ತಾರೆ. ಒಬ್ಬ ಖಡ್ಗವನ್ನ ಹಿಡ್ಕೊಂಡು ರೆಡಿ ಆಗಿರ್ತಾನೆ. ಆದ್ರೆ ನಮ್ಮ ಹುಡುಗ ಹೆದರ್ಕೊಳ್ದೆ ಹಾಗೆ ಕಾಡಿನ ಒಳಗಡೆ ಹೋಗ್ತಾನೆ. ನೋಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆನೆ ಎಚ್ಚರಿಯಾಗಿ ಎದ್ದೇಳ್ತಾನೆ. ನದಿಯ ಸೈಡ್ ಅಲ್ಲೇ ಎಚ್ಚರಿಯಾಗಿರ್ತಾನೆ. ಆವಾಗ ಪೊಲೀಸರ್ಸ್ ಬೋಟ್ ಅನ್ನ ಹಾಕೊಂಡು ಕಾಣೆ ಆಗಿರೋರನ್ನ ಹುಡುಕ್ತಿರ್ತಾರೆ. ಅವರುಗಳನ್ನು ನೋಡಿದ ತಕ್ಷಣ ನಮ್ಮ ಹುಡುಗ ಅಲ್ಲೇ ಹೌಸ್ಕೊತಾನೆ. ಇವನ ಬಾಯಿನ ಸುತ್ತ ಏನೋ ಮೆತ್ತಿರೋ ರೀತಿ ಕಾಣುತ್ತೆ. ಮತ್ತೆ ಅವನಿಗೆ ವಾಮಿಟ್ ಬರೋ ರೀತಿನೇ ಆಗ್ತಿರುತ್ತೆ. ಗಂಟ್ಲಲ್ಲಿ ಏನೋ ಸಿಗಾಕೊಂಡಿರೋ ರೀತಿ ಇರುತ್ತೆ. ನಂತರ ಮನೆಗೆ ಓಡಿ ಹೋಗ್ತಾನೆ. ಹೋಗಿದ ತಕ್ಷಣ ಬಾತ್ರೂಮ್ ಒಳಗಡೆ ಹೋಗ್ಬಿಟ್ಟು ಅವನ ಡ್ರೆಸ್ಸಸ್ ಅನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಮಿರರ್ ಅಲ್ಲಿ ಅವನ ಮೈಯನ್ನ ನೋಡ್ತಾನೆ. ಆವಾಗ ತಂದೆ ಎಚ್ಚರಿಯಾಗಿ ಇವಾಗ್ಲೇ ನೀನು ಬರ್ತಾ ಇದೀಯ ಅಂತ ಕೇಳ್ಬೇಕಾದ್ರೆ ಮಗ ಓಡಿ ಹೋಗಿ ಡೋರ್ ಅನ್ನು ಕ್ಲೋಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ನಂತರ ಬಾಯಿ ಒಳಗಡೆ ಏನೋ ಸಿಗಾಕೊಂಡಿದೆಯಲ್ಲ ಅಂತ ಅವನ ಕೈಯನ್ನ ಬಿಟ್ಟು ಬಾಯಿಯಿಂದ ಹೊರಗಡೆ ಏನನ್ನೋ ತೆಗೆದ್ರೆ ನೋಡಿದ್ರೆ ಪಕ್ಷಿಯ ರೆಕ್ಕೆ ರೀತಿ ಇರುತ್ತೆ. ಆ ರೀತಿ ಕಾಣ್ತಿದೆ, ಫೆದರ್. ಸೊ ಈ ರೀತಿ ಅನಿಮಲ್ ಆಗಿ ಚೇಂಜ್ ಆಗೋರು ಹೇಗೆಲ್ಲ ಚೇಂಜ್ ಆಗ್ತಾರೆ ಅನ್ನೋದನ್ನ ಈ ಹುಡುಗನ ಮುಖಾಂತರ ನಮಗೆ ಅರ್ಥ ಮಾಡಿಸ್ತಿದ್ದಾರೆ ಅನ್ಸುತ್ತೆ. ನಿನ್ನೆ ರಾತ್ರಿ ಏನೋ ಒಂದು ಪಕ್ಷಿಯನ್ನ ಬೇಟೆ ಆಡಿದ್ದಾನೆ ಹುಡುಗ. ನಂತರ ಅದೇ ತರ ಹೇಳಿದ ರೀತಿನೇ ಸ್ಯಾಟರ್ಡೆ ಬಂದ್ಬಿಡುತ್ತೆ. ಆದ್ರಿಂದ ಅವರ ತಾಯಿಯನ್ನ ಹುಡುಕಿ ತಂದೆ ಮತ್ತೆ ಮಗ ಕಾಡಿನ ಒಳಗಡೆ ಅವರ ಹುಡುಕಾಟವನ್ನ ಶುರು ಮಾಡ್ತಾರೆ. ಅವರ ನಾಯಿಯ ಹೆಲ್ಪ್ ಜೊತೆಗೆ ಹೋಗ್ತಿರ್ತಾರೆ. ನಾಯಿಯನ್ನ ಸ್ಮೆಲ್ ಮಾಡೋಕೆ ಬಿಟ್ಟು ಅದನ್ನ ಫಾಲೋ ಮಾಡಿ ಹೋಗ್ತಾರೆ. ನಮ್ಮ ಹೀರೋವನ ಮುಖದಲ್ಲಿ ಚಿಕ್ಕ ಚಿಕ್ಕ ಗಾಯಗಳಿರುತ್ತೆ, ಮಾರ್ಕ್ಸ್ ಇರುತ್ತೆ. ಅದನ್ನು ನೋಟ್ ಮಾಡಿದ್ರೆ ಗೊತ್ತಾಗ್ತಿತ್ತು. ಅದಕ್ಕೆ ಕಾರಣ ಅವನ ತಾಯಿಯೇ. ಅಂದ್ರೆ ಅವರ ಸ್ವಂತ ಮಗನನ್ನೇ ಹೆತ್ತ ಮಗನನ್ನೇ ಅವರು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ ಮೇಲೇನೆ ಅವರನ್ನ ಫೋರ್ಸ್ಫುಲ್ ಆಗಿ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಜಾಯಿನ್ ಮಾಡಿರೋದು. ಹಿಡಿದು ಎಳ್ಕೊಂಡು ಹೋಗಿದ್ದಾರೆ ಗೌರ್ಮೆಂಟ್. ಅದೇ ಸಮಯದಲ್ಲಿ ಈ ಕಡೆ ನಾಯಿ ಬೊಗಳ್ಕೊಳ್ಳುವ ಸದ್ದು ಕೇಳುತ್ತೆ. ಏನುವೆ ಸಿಗಲಿಲ್ಲ ಅಂತ ಹೇಳುವ ಸದ್ದು ಅದು. ಆದ್ರಿಂದ ಅದಕ್ಕೆ ವಿಸಿಲ್ ಹೊಡೆದು ಅದನ್ನ ಕರ್ಕೊಬಿಟ್ಟು ಮ್ಯಾಪ್ ಅಲ್ಲಿ ಇವ್ರುಗಳು ಎಲ್ಲೆಲ್ಲ ಹುಡುಕಾಡಿದ್ರು ಅವು ಎಲ್ಲವನ್ನು ಮಾರ್ಕ್ ಮಾಡ್ಕೊಬಿಟ್ಟು ನಂತರ ಇವರ ಮನೆಗೆ ಹೊರಡ್ತಾರೆ. ಹೋಗೋ ದಾರಿಯಲ್ಲಿ ಕೂಡ ಅಮ್ಮ ಅಮ್ಮ ಅಂತ ಕಿರ್ಚ್ಕೋತಿರ್ತಾನೆ ಹುಡುಗ. ಅವರು ಕೂಡ ಅವರ ಹೆಂಡತಿ ಹೆಸರನ್ನ ಲಾನವನ್ನ ಹೇಳಿ ಕರೆದು ನೋಡಿ ಟಯರ್ಡೇ ಆಗೋಗ್ತಾರೆ ಬರುವೆ. ಸೊ ಆವತ್ತಿನ ರಾತ್ರಿ ಹಾಗೆ ಕಾರಲ್ಲಿ ಮಲಗ್ ಬಿಡ್ತಾರೆ. ಹುಡುಗ ಎಚ್ಚರ ಆಗಿದ್ದ ತಕ್ಷಣ ನಾಯಿ ಹೊರಗಡೆ ಜೋರಾಗಿ ಜಂಪ್ ಮಾಡಿ ಎದ್ದು ಬಿದ್ದು ಓಡಿ ಹೋಗುತ್ತೆ ಸ್ಪೀಡ್ ಆಗಿ. ಸೊ ಹುಡುಗನು ನಾಯಿಯನ್ನ ಫಾಲೋ ಮಾಡಿ ಕಾಡಿನ ಒಳಗಡೆ ಹೋಗ್ತಾನೆ. ಯಾವ್ದೋ ಒಂದು ಬಣ್ಣನ ಸ್ಮೆಲ್ ಮಾಡಿನೇ ನಾಯಿ ಆ ಜಾಗಕ್ಕೆ ಬಂದಿರೋದು. ಒಂದು ಅನಿಮಲ್ ಮಗುನೇ ಬಣ್ಣನ ಮಿಸ್ ಮಾಡ್ಕೊಬಿಟ್ಟಿರುತ್ತೆ, ಅದು ಕೆಳಗಡೆ ಬಿದ್ದಿರುತ್ತೆ. ಸೊ ಮಗು ಹಾಗೆ ಕೋತಿ ರೀತಿ ಮರದ ಮೇಲೆ ಹತ್ತಿ ಹೋಗ್ತಿರುತ್ತೆ. ಅದೇ ಸಮಯದಲ್ಲಿ ಇನ್ನೊಂದು ನಮ್ಮ ಹೀರೋವನ್ನ ಅಟ್ಯಾಕ್ ಮಾಡುತ್ತೆ. ಯಾರು ಅಂತ ನೋಡಿದ್ರೆ ಆ ಪಕ್ಷಿ ಮನುಷ್ಯನೇ. ಮತ್ತೆ ಅವನನ್ನ ಹಿಡಿದಿದ್ದಾರೆ. ಮತ್ತೆ ಅಲ್ಲಿಂದ ಎಸ್ಕೇಪ್ ಆಗಿ ಕಾಡಿನ ಒಳಗಡೆ ಬಂದ್ಬಿಟ್ಟಿದ್ದಾನೆ. ನಮ್ಮ ಹೀರೋಗೆ ಹಾಕಿ ಭಯಂಕರವಾಗಿ ಅಟ್ಯಾಕ್ ಅನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ಹೀರೋ ಟೆನ್ಷನ್
ಆಗಿ ಅವನಿಗೆ ಗೆದ್ದು ಒಂದು ಒದಿತಾನೆ. ಅದು ಕೆಳಗೆ ಬಿದ್ದೋಗುತ್ತೆ. ಮತ್ತೆ ಅದು ನಮ್ಮ ಹೀರೋನ ಅಟ್ಯಾಕ್ ಮಾಡೋದಕ್ಕಾಗಿ ಹಾಗೆ ಜಂಪ್ ಮಾಡಿ ನಿಂತ್ಕೊಳ್ಳುತ್ತೆ ನೋಡಿ. ಆದ್ರೆ ನಮ್ಮ ಹುಡುಗನನ್ನ ಅಟ್ಯಾಕ್ ಮಾಡದೆ ಹಾಗೆ ಸೈಲೆಂಟ್ ಆಗಿ ಬಿಟ್ಬಿಡುತ್ತೆ. ಬಟ್ ಅವನ ಕೈಗೆ ಮಾತ್ರ ಚಿಕ್ಕದಾಗಿ ಗಾಯವನ್ನ ಮಾಡಿ ಗೀಜ್ ಬಿಟ್ಟು ಬಿಟ್ಬಿಡುತ್ತೆ. ಅವನ ರಕ್ತವನ್ನ ನೋಡಿದ ಮೇಲೇನೆ ಇವನು ನಮ್ಮ ಜನಾಂಗವನ್ನೇ ನಂಬ್ತಾರಾನೆ ಅಂತ ಅನ್ನೋದನ್ನ ಫೀಲ್ ಮಾಡ್ಕೊಂಡು ಆ ಪಕ್ಷಿ ಮನುಷ್ಯ ನಮ್ಮ ಹೀರೋವನ್ನ ಅಟ್ಯಾಕ್ ಮಾಡದೆ ಬಿಟ್ಬಿಡುತ್ತೆ. ಆವಾಗ ತಂದೆ ಆ ಜಾಗಕ್ಕೆ ಸ್ಪೀಡ್ ಆಗಿ ಓಡಿ ಬಂದು ನನ್ನ ಮಗನ ಹತ್ರ ಬರಬೇಡ ಅಂತ ಹುಡುಗನನ್ನ ಕಾಪಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಮಗನಿಗೆ ಏನಾದ್ರೂ ಆಯ್ತು ಅಂತ ಅವರಿಗೆ ಗಾಬರಿ. ಅವೆಲ್ಲ ಏನು ಇಲ್ಲಪ್ಪ, ನೀವು ಕರೆಕ್ಟ್ ಆಗಿ ರೋಡ್ ಅನ್ನ ನೋಡಿ ಡ್ರೈವ್ ಮಾಡಿ ಹೋಗಿ ಸಾಕು ಅಂತ ಹೇಳ್ತಾನೆ ಹುಡುಗ. ಅವಾಗ ಕರೆಕ್ಟ್ ಆಗಿ ಅಡ್ಡ ಒಂದು ಕುದುರೆ ಬರುತ್ತೆ. ಆಪೋಸಿಟ್ ಅಲ್ಲಿ ಇನ್ನ ಪೊಲೀಸರ್ಸ್ ನಿಂತಿರ್ತಾರೆ. ಸಡನ್ ಬ್ರೇಕ್ ಅನ್ನ ಹಾಕ್ತಾರೆ ತಂದೆ. ನಂತರ ಹುಡುಗನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಅನ್ಕೋತಾರೆ ತಂದೆ. ಆದ್ರೆ ಮಗ ಬೇಡ ಅಂತ ಹೇಳ್ತಾನೆ. ಎಲ್ಲಿ ಚೆಕ್ ಮಾಡಿದ್ರೆ ಇವನ ಬಗ್ಗೆ ಹೊರಗಡೆ ಗೊತ್ತಾಗ್ಬಿಟ್ರೆ ಸೊ ನೋ ಅಂತ ಹೇಳ್ತಾನೆ. ಅದಕ್ಕೆ ತಂದೆ ಸರಿ ಆಯ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲ್ಲ, ಗಾಡಿಗೆ ಹತ್ತು ಮನೆಗೆ ಹೋಗೋಣ ಅಂತ ಹೇಳಿ ಇವ್ರುಗಳು ಹೊರಡೋಣ ಅನ್ಕೋಬೇಕಾದ್ರೆ ಆ ಸಮಯಕ್ಕೆ ಕರೆಕ್ಟ್ ಆಗಿ ಇನ್ಸ್ಪೆಕ್ಟರ್ ಲೇಡಿ ಅಲ್ಲಿಗೆ ಬರ್ತಾರೆ. ಏನಾಯ್ತು ಅಂತ ಕೇಳ್ಬೇಕಾದ್ರೆ ನಾಯಿ ಕಚ್ಬಿಡ್ತು ಅಂತ ಹೇಳ್ತಾರೆ ತಂದೆ. ಆ ಲೇಡಿ ನಂಬ್ತಾರ ಅದನ್ನ. ಹಾಗಾದ್ರೆ ಬನ್ನಿ ಹಾಸ್ಪಿಟಲ್ಗೆ ಕರ್ಕೊಂಡು ಬನ್ನಿ ಹುಡುಗನನ್ನ ಅಂತ ಹೇಳ್ತಾರೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಆದ್ರೆ ನನ್ನ ಮಗ ಮಾತನ್ನ ಕೇಳ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಪೊಲೀಸ್ ಆಫೀಸರ್ ಆ ಲೇಡಿನೇ ಕಾರ್ ಒಳಗಡೆ ಹತ್ತಿ ಕೂತ್ಕೋತಾರೆ. ಆ ರೀತಿ ಮಾಡ್ಬೇಕಾದ್ರೆ ಪೊಲೀಸ್ ಅವರಿಗೆ ಆಪೋಸಿಟ್ ಆಗಿ ಹುಡುಗನ ಕೈಯಲ್ಲಿ ಏನನ್ನ ಮಾಡೋಕೆ ಆಗುತ್ತೆ. ಸೊ ಸೈಲೆಂಟ್ ಆಗಿ ಬರ್ತಾನೆ. ಆದ್ರಿಂದ ಅವನಿಗೆ ಏಟಾಗಿರುವ ಜಾಗಕ್ಕೆ ಸ್ಟಿಚಸ್ ಅನ್ನ ಹಾಕಿ ಕೊಡ್ತಾರೆ ಅಲ್ಲಿರುವ ಡಾಕ್ಟರ್ಸ್. ಆರ್ಮಿನೇ ಇಲ್ಲಿಗೆ ಬಂದು ಇಳಿದಿದೆ ಆ ಅನಿಮಲ್ ಮನುಷ್ಯರನ್ನ ಹುಡುಕಾಡೋದಕ್ಕೆ. ಇವು ಯಾವ್ದ್ರಲ್ಲಿ ಇನ್ಸ್ಪೆಕ್ಟರ್ ಲೇಡಿಗೆ ಇಂಟ್ರೆಸ್ಟೇ ಇಲ್ಲ. ಬೇರೆ ಎಲ್ಲಿಗಾದ್ರೂ ಟ್ರಾನ್ಸ್ಫರ್ ಅನ್ನ ತಗೊಂಡು ಹೊರಟೋಗ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಲೇಡಿ ಆಫೀಸರ್ ಮಾತಾಡ್ತಿರ್ತಾರೆ. ಹಾಗೆ ನಮ್ಮ ಹೀರೋ ಅವರ ತಂದೆ ಹತ್ರ ನಿಮಗೆ ಏನಾದ್ರೂ ಹೇಳ್ಬೇಕು ಅಂದ್ರೆ ನನ್ನ ಹತ್ರ ಹೇಳಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಮಗ ಮನೆಗ್ ಬಂದಾಯ್ತು. ಸ್ಟಿಚಸ್ ಹಾಕಿದ್ದ ಜಾಗವನ್ನ ಲೈಟ್ ಆಗಿ ಎಳೆದು ನೋಡ್ಬೇಕಾದ್ರೆ ಬ್ಲಡ್ ಬರುತ್ತೆ. ಅದನ್ನ ನಾಲ್ಗೆಯಿಂದ ನೆಕ್ತಿರ್ತಾನೆ ಹುಡುಗ. ನಂತರ ಕಾಲೇಜಲ್ಲಿ ಲ್ಯಾಬ್ ವರ್ಕ್ ನಡೀತಿರುತ್ತೆ. ಆವಾಗ ಇಲಿಮರಿಗಳನ್ನೆಲ್ಲ ಹಿಡಿದಿಟ್ಟಿರ್ತಾರೆ. ಅವು ಎಲ್ಲವೂ ನಮ್ಮ ಹುಡುಗನನ್ನು ನೋಡಿ ಒಂದ್ ರೀತಿ ಕಿರ್ಚಾಡ್ತಿರ್ತವೆ. ಅವುಗಳನ್ನ ನೋಡಿ ನಮ್ಮ ಹುಡುಗ ಒಂದ್ ರೀತಿ ಡಿಸ್ಟರ್ಬ್ ಆಗ್ತಿರ್ತಾನೆ. ಸುಮ್ನಿರಿ ಅಂತ ಜೋರಾಗಿ ಕಿರ್ಚ್ಕೋತಾನೆ ನೋಡಿ ನಮ್ಮ ಹುಡುಗ. ಎಲ್ಲ ಅನಿಮಲ್ಸ್ ಅಲ್ಲಿರೋದು ಎಲ್ಲವೇ ಸೈಲೆಂಟ್ ಆಗ್ಬಿಡುತ್ತವೆ. ಸೂಪರ್ ಆಗಿ ನೀಟಾಗಿ ಸೈಕಲ್ ಹೊಡಿತಾ ಇದ್ದ ನಮ್ಮ ಹುಡುಗನ ಕೈಯಲ್ಲಿ ಇವತ್ತು ಅವನ ಕೈಯಲ್ಲಿ ಸೈಕಲ್ ಅನ್ನು ಹೊಡೆಯೋಕೆ ಆಗ್ತಿಲ್ಲ. ಒಂಥರ ತುಂಬಾನೇ ಕಷ್ಟಪಡ್ತಿರ್ತಾನೆ. ಅದನ್ನ ನೋಡಿದ ಕೃಷಿ ಹುಡುಗಿ ಸರಿ ಆಯ್ತು ಇವತ್ತು ನಡೆದೇ ಹೋಗೋಣ, ನನ್ನ ಜೊತೆ ನೀನು ಬರ್ತಿ ಅಂತ ಹೇಳಿದ ತಕ್ಷಣ ಸರಿ ಅಂತ ಹೇಳಿ ಹುಡುಗ ಅವಳ ಜೊತೆ ಹೋಗ್ತಾನೆ. ಹಾಗೆ ಆ ಹುಡುಗಿ ಜೊತೆ ಅವರ ಮನೆಗೆ ಹೋಗ್ತಾನೆ. ಅಲ್ಲಿ ಆ ಹುಡುಗಿ ಇವನ ಮುಂದೆ ಸ್ವಲ್ಪ ಮ್ಯೂಸಿಕ್ ಸಿಸ್ಟಮ್ ನೆಲ್ಲ ಪ್ಲೇ ಮಾಡಿ ತೋರಿಸ್ತಾಳೆ. ತಿನ್ನೋದಕ್ಕೆ ಏನಾದ್ರೂ ಇದೆಯಾ ಅಂತ ಫ್ರಿಡ್ಜ್ ಅನ್ನ ಹುಡುಗ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದರಲ್ಲಿ ಒಂದು ಬರ್ಡ್ ಸತ್ತೋಗಿರುತ್ತೆ. ಅದನ್ನ ಫ್ರೀಸ್ ಮಾಡಿ ಮಡಗಿರ್ತಾಳೆ ಹುಡುಗಿ. ಏನಕ್ಕಾಗಿ ಈ ರೀತಿ ಸತ್ತೋಗಿರುವ ಪಕ್ಷಿಯನ್ನ ನೀನು ಫ್ರಿಡ್ಜ್ ಅಲ್ಲಿ ಮಡಗಿದ್ಯಾ ಅಂತ ಹುಡುಗ ಕೇಳ್ಬೇಕಾದ್ರೆ ನಾನು ಏನಾದ್ರೂ ನಾನ್ ವೆಜಿಟೇರಿಯನ್ ಆಗಿದ್ದಿದ್ರೆ ಅದನ್ನ 65 ಹಾಕಿ ಮಂಜೂರಿ ಹಾಕಿ ತಿಂದ್ಬಿಡ್ತಿದ್ದೆ. ಆದ್ರೆ ನಾನು ಪ್ಯೂರ್ ವೆಜಿಟೇರಿಯನ್, ಆದ್ರಿಂದ ನಾನ್ ವೆಜ್ ತಿನ್ನೋರ ಕೈಗೆ ಕೊಟ್ಬಿಡೋಣ ಅಂತ ವೇಟ್ ಮಾಡ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಿರ್ತಾಳೆ ಹುಡುಗಿ. ಅದಕ್ಕೆ ಹುಡುಗ ನಿನ್ನ ಮೇಲಿಂದ ಬರ್ತಾ ಇರುವ ಸ್ಮೆಲ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಹುಡುಗಿ ಖುಷಿ ಪಡ್ತಿರ್ತಾಳೆ. ನಂತರ ಹುಡುಗ ಆ ಹುಡುಗಿ ಮನೆಯಿಂದ ಹೊರಗಡೆ ಬಂದಿದ್ದ ತಕ್ಷಣ ಒಂದು ನೀರಿನ ಕೆರೆಗೆ ಇಳಿದು ಹೇಗಾದ್ರೂ ಹಸುವಿಗೆ ಮೀನನ್ನ ಹಿಡಿದು ತಿನ್ನೋಣ ಅಂತ ಟ್ರೈ ಮಾಡ್ತಿರ್ತಾನೆ. ಕೊನೆಗೆ ಹೇಗೋ ಒಂದು ಮೀನನ್ನ ಹಿಡಿದು ಬಿಡ್ತಾನೆ. ಹೊರಗಡೆ ಬಿಸಾಕಿ ಹಾಗೆ ಹಸಿಯಾಗಿ ಕಚ್ಚಿ ಅದನ್ನ ತಿಂತಿರ್ತಾನೆ. ಆವಾಗ ಅದ್ರ ಆಪೋಸಿಟ್ ಅಲ್ಲಿ ಗಿರ್ತಾ ಇರುವ ಒಂದು ಮನೆಯಲ್ಲಿರುವ ಅಜ್ಜಿ ಲೇಡಿ ಗುರೈಸಿ ನೋಡ್ತಿರ್ತಾರೆ. ಅವರನ್ನು ನೋಡಿ ಹೆದರಿ ಹುಡುಗ ಓಡಿ ಬಂದ್ಬಿಡ್ತಾನೆ. ಒಂದು ಪಕ್ಷಿ ಮನುಷ್ಯನನ್ನ ನಮ್ಮ ಹೀರೋ ಒಂದು ಜಾಗದಲ್ಲಿ ಮೀಟ್ ಮಾಡ್ದ ಅಲ್ವಾ, ಅದೇ ಜಾಗಕ್ಕೆ ಬಂದು ಸೇರ್ತಾನೆ ಇವಾಗ. ಆವಾಗ ಆ ಜಾಗಕ್ಕೆ ಆ ಪಕ್ಷಿ ಮನುಷ್ಯನು ತುಂಬಾನೇ ಕಷ್ಟಪಟ್ಟು ಹಾರಿ ಬರ್ತಾರೆ. ಹಾರೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದ್ರೆ ಹಾರೋಕೆ ಗೊತ್ತಿಲ್ಲದೆ ಕೆಳಗಡೆ ತುಪ್ಪಕ್ ಅಂತ ಬಿದ್ದೋಗ್ತಿರ್ತಾರೆ. ಇನ್ನು ಅವರಿಗೆ ಸರಿಯಾಗಿ ಹಾರೋಕೆ ಗೊತ್ತಿಲ್ಲ. ಆವಾಗ ನಮ್ಮ ಹುಡುಗ ಅವನ ಬ್ಯಾಗ್ ಅನ್ನು ಓಪನ್ ಮಾಡಿ ಅವರಿಗೆ ತಿನ್ನೋದಕ್ಕೆ ಒಂದು ಮೀನನ್ನ ಕೊಡ್ತಾನೆ. ಪಕ್ಷಿ ಮನುಷ್ಯನು ಅಲ್ಲಿಗೆ ಓಡಿ ಬಂದು ಆ ಮೀನನ್ನ ಕಚ್ಚಿ ತಿಂತಿರ್ತಾರೆ. ಆವಾಗ ನಮ್ಮ ಹುಡುಗ ನನ್ನ ತಾಯಿಯವರು ಅದೇ ಆಕ್ಸಿಡೆಂಟ್ ಅಲ್ಲೇ ಕಾಣೆ ಆಗ್ಬಿಟ್ರು. ಸರಿ ಅವೆಲ್ಲ ಇರ್ಲಿ, ನಿನ್ನ ಹೆಸರೇನು ಅಂತ ಕೇಳಿದ್ರೆ ಅದಕ್ಕೆ ಆ ಪಕ್ಷಿ ಮನುಷ್ಯ ಫಿಕ್ಸ್ ಅಂತ ಹೇಳುತ್ತೆ. ಫಿಕ್ಸಾ, ಅದು ನಿನ್ನ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಂತ ಕೇಳಿದ್ರೆ ಸರಿಯಾಗಿ ನನಗೆ ನೆನಪಿಲ್ಲ, ಮತ್ತೆ ನಿನ್ನ ತಾಯಿ ಬಗ್ಗೆನೂ ನನಗೆ ಏನು ಗೊತ್ತಿಲ್ಲ, ಗೊತ್ತೇ ಇದ್ರು ಕೂಡ ನಾನು ಅದನ್ನ ನಿನಗೆ ಹೇಳಲ್ಲ, ಸುಮ್ನೆ ನೀನು ಇಲ್ಲಿಂದ ಹೊರಟ್ಬಿಡು ಅಂತ ನಮ್ಮ ಹುಡುಗನಿಗೆ ವಾರ್ನಿಂಗ್ ಅನ್ನು ಕೊಟ್ಟು ಅಲ್ಲಿಂದ ಹೋಗೋದಕ್ಕೆ ನೋಡ್ತಾನೆ. ಆದ್ರೂ ತಿನ್ನೋದಕ್ಕೆ ಮೀನನ್ನ ಕೊಟ್ಟೆ ಅಲ್ವಾ ನೀನು, ಥ್ಯಾಂಕ್ಸ್ ಅಂತ ಹೇಳುತ್ತೆ. ಅದೇ ಜಾಗದಲ್ಲಿ ಒಂದು ಕೋತಿ ಮನುಷ್ಯ ಮಗು ಇರುತ್ತೆ. ಅದ್ರ ಜೊತೆ ಮೀನನ್ನ ಶೇರ್ ಮಾಡ್ಕೋತಾರೆ. ಆ ಮಗುವಿಗಾಗಿ ಇವರು ಈ ಜಾಗದಲ್ಲೇ ಇರ್ತಾ ಇದ್ದಾರೆ. ಈ ಪಕ್ಷಿ ಮನುಷ್ಯ ಇವರೊಂದು ಪಕ್ಷಿ ಮನುಷ್ಯ, ಆದ್ರೆ ಇವರಿಗೆ ಹಾರೋದಕ್ಕೇನೆ ಗೊತ್ತಿಲ್ಲ. ನನ್ನ ಕೈಯಲ್ಲಿ ಬದುಕೋಕೆ ಆಗುತ್ತಾ ಅಂತ ತುಂಬಾನೇ ಕನ್ಫ್ಯೂಸ್ ಆಗ್ತಿರ್ತಾನೆ. ಆವಾಗ ನಮ್ಮ ಹೀರೋ ನನಗೆ ಒಂದು ಜಾಗ ಗೊತ್ತು, ನನ್ನ ಜೊತೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಯಾವ ಜಾಗದಲ್ಲಿ ನಮ್ಮ ಹೀರೋ ಮೀನುಗಳನ್ನ ಹಿಡಿದ್ನೋ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ತುಂಬಾನೇ ಮರಗಳು ಬಿದ್ದಿರುತ್ತೆ. ಅವು ಎಲ್ಲವನ್ನು ಕ್ಲಿಯರ್ ಮಾಡಿ ಕೊಡ್ತಾನೆ ನಮ್ಮ ಹುಡುಗ. ಆ ರೀತಿ ಅವನು ಕ್ಲೀನ್ ಮಾಡಿ ಕೊಡ್ಬೇಕಾದ್ರೆ ಅವನ ಬೆನ್ನು ಚೇಂಜ್ ಆಗ್ತಾ ಇರೋದನ್ನ ನಮ್ಮ ಕೈಯಲ್ಲಿ ನೋಡೋಕೆ ಆಗುತ್ತೆ. ನಮ್ಮ ಹೀರೋ ಇವಾಗ ಏನನ್ನ ಮಾಡ್ತಿದ್ದಾನೆ ಅಂತ ನೋಡ್ಬೇಕಾದ್ರೆ ಪಕ್ಷಿ ಅಂದ್ರೆ ಹಾರ್ಬೇಕಲ್ವಾ, ಹಾರೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಖಂಡಿತ ಕೆಳಗಡೆ ಬಿದ್ದೋಗುತ್ತೆ. ಸೊ ಆ ರೀತಿ ಕೆಳಗಡೆ ಬೀಳ್ಬೇಕಾದ್ರೆ ಏಟಾಗಬಾರ್ದು, ಸತ್ತೋಗ್ಬಾರ್ದು. ಅದಕ್ಕಾಗಿ ನಮ್ಮ ಹುಡುಗ ಕುಳವನ್ನ ಕ್ಲೀನ್ ಆಗಿ ಕ್ಲೀನ್ ಮಾಡಿ ಕೊಟ್ಟು ನೀನು ನೀರಿನ ಮೇಲೆ ಹಾರೋದಕ್ಕೆ ಟ್ರೈ ಮಾಡು, ಆವಾಗ್ಲೇನೆ ಕೆಳಗಡೆ ಬಿದ್ರು ಕೂಡ ನೀನು ನೀರಿಗೆನೆ ಬೀಳ್ತೀಯ, ನಿನಗೆ ಏಟಾಗಲ್ಲ ಅಂತ ಒಳ್ಳೆ ಐಡಿಯಾವನ್ನ ಕೊಡ್ತಾನೆ ನಮ್ಮ ಹೀರೋ. ಅದೇ ರೀತಿ ಆ ಪಕ್ಷಿ ಮನುಷ್ಯನ ಹಾರೋದಕ್ಕೆ ಟ್ರೈ ಮಾಡ್ತಾನೆ. ನಂತರ ನಮ್ಮ ಹುಡುಗ ಅವನ ಮನೆಗೆ ಹೊರಡೋಣ ಅಂತ ಹೋಗ್ಬೇಕಾದ್ರೆ ದಿನ ಕಳೀತಾ ಅವನ ಕೈಯಲ್ಲಿ ಸೈಕಲ್ ಅನ್ನು ಹೊಡೆಯೋಕೇನೆ ಆಗ್ತಿಲ್ಲ. ಇಲ್ಲಿ ತಂದೆ ಕೆಲಸ ಮಾಡುವ ಜಾಗದಲ್ಲಿ ಫ್ರಿಡ್ಜ್ ಇಂದ ತುಂಬಾ ವಿಷಯಗಳು ಕೆಳಗಡೆ ಬಿದ್ದಿರುತ್ತೆ. ಅದನ್ನೆಲ್ಲ ಎತ್ತಿಟ್ಟು ಮತ್ತೆ ಕ್ಲೋಸ್ ಮಾಡ್ತಿರ್ತಾರೆ. ಆವಾಗ ಬಟ್ಟೆಗಳನ್ನ ಮಡಗುವ
ಜಾಗದಲ್ಲಿ ಏನೋ ಒಂದು ರೀತಿ ಸದ್ದಾಗ್ತಿರುತ್ತೆ, ಬಟ್ಟೆಗಳೆಲ್ಲ ಶೇಕ್ ಆಗ್ತಿರುತ್ತೆ. ಅದನ್ನ ನೋಡಿದ ನಮ್ಮ ತಂದೆ ಯಾರಾದ್ರೂ ಇದೀರಾ, ಏನಾದ್ರೂ ಇದೆಯಾ ಅಂತ ಕೇಳ್ತಾರೆ. ಹಾಗೆ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಒಂದು ಕ್ರೂರವಾದ ಜಂತು ಇವರನ್ನ ಸಡನ್ ಆಗಿ ಅಟ್ಯಾಕ್ ಮಾಡುತ್ತೆ. ಅದೇ ಸಮಯದಲ್ಲಿ ಆ ಜಾಗದಲ್ಲಿ ಹೌಸಿದ ಇವರ ಹೆಂಡತಿ ಅನ್ಸುತ್ತೆ ಬೇರೆ ಬೇರೆನೆ ಅಲ್ಲಿಂದ ಓಡಿ ಹೋಗುತ್ತೆ. ಅದನ್ನ ನೋಡಿದ ಇವರು ಲಾನಾ ಲಾನಾ ಅಂತ ಕಿರ್ಚ್ಕೋತಾರೆ. ಆವಾಗ ಅಲ್ಲಿ ಕೆಲಸ ಮಾಡ್ತಾ ಇರುವ ಇನ್ನೊಬ್ಬರು ಲೇಡಿ ಆ ಅನಿಮಲ್ ಬಾಯ್ ಒಳಗಡೆನೆ ಏನೋ ಸಿಕ್ಸಿ ಇಲ್ಲಿಂದ ಹೋಗು, ಬಿಟ್ಬಿಟ್ಟು ಹೋಗು ಅನ್ನೋ ರೀತಿ ಹೇಳ್ತಾರೆ. ಸುಮ್ನಿರು, ಸದ್ದು ಮಾಡ್ಬೇಡ ಅಂತ ಇವರು ಹೇಳಿದ ತಕ್ಷಣ ಆ ಅನಿಮಲ್ ಹಾಗೆ ಸೈಲೆಂಟ್ ಆಗ್ಬಿಡುತ್ತೆ. ಏನು ಗಲಾಟೆ ಮಾಡದೆ ಇಲ್ಲಿಂದ ಸೈಲೆಂಟ್ ಆಗಿ ಹೋಗು ಅಂತ ಹೇಳಿದ ತಕ್ಷಣ ಅದೇ ರೀತಿ ಆ ಅನಿಮಲ್ ಹೋಗುತ್ತೆ. ಆದ್ರೆ ಅದರ ಕಾಲಿಗೆ ಚೈನನ್ನ ಕಟ್ಟಿರೋದ್ರಿಂದ ಅದು ಹಾಗೆ ಯೂಟರ್ನ್ ಹಾಕಿ ಮನುಷ್ಯರು ಕೂತು ಊಟ ಮಾಡ್ತಾ ಇರುವ ಜಾಗದ ಒಳಗಡೆ ನುಗ್ಗಿ ಓಡಿ ಹೋಗ್ಬಿಡುತ್ತೆ. ಅಷ್ಟೇ ಮುಗೀತು, ಫುಲ್ಲು ಚೈನ್ಗಳಿಂದ ಅದನ್ನ ಕಟ್ಟಿ ಹಾಕಿಟ್ಟಿದ್ದಾರೆ. ಅದು ಬೋಟ್ ಶಿಪ್ ಅಂತ ಏನನ್ನು ನೋಡದೆ ಎಳ್ದಾಡ್ಕೊಂಡು ಹೋಗ್ತಿರುತ್ತೆ. ಈ ಕಡೆ ಕಾಡಿನ ಒಳಗಡೆ ತನ್ನ ಹೆಂಡತಿಯನ್ನ ಹುಡುಕಿ ಓಡಿ ಬರ್ತಿರ್ತಾರೆ ತಂದೆ. ನೋಡಿದ್ರೆ ಕಾಡಿನ ಮಧ್ಯದಲ್ಲಿ ಕರಡಿ ಮನುಷ್ಯ ಅನ್ಸುತ್ತೆ, ಹಾಗೆ ಎದ್ದು ನಿಂತಿರುತ್ತೆ. ಅದು ಹಾಗೆ ನಡೆದು ಹೋಗ್ತಿರುತ್ತೆ. ಅವರ ಹೆಂಡತಿಯಾಗೆ ಇರಬೇಕು ಅಂತ ಅದನ್ನ ಫಾಲೋ ಮಾಡಿ ಹೋಗ್ತಾರೆ ತಂದೆ. ಇಲ್ಲಿ ಆ ಕ್ರೂರ ಅನಿಮಲ್ ಅನ್ನ ಹಿಡಿಯೋದಕ್ಕಾಗಿ ಪೊಲೀಸರ್ಸ್ ಬಂದ್ಬಿಟ್ಟಿರ್ತಾರೆ. ಆ ಅನಿಮಲ್ ಬೇರೆ ಯಾರು ಇಲ್ಲ, ಈ ಲೇಡಿ ಅವರ ಸ್ವಂತ ಓನ್ ಸಿಸ್ಟರ್. ಈ ರೀತಿ ಚೇಂಜ್ ಆಗ್ಬಿಟ್ಟಿದ್ದಾರೆ. ಇವಾಗ ಓಡಿ ಹೋಗಿ ಔಸ್ಕೊಬಿಟ್ಟಿದ್ದಾಳೆ. ಇವಾಗ ಎಲ್ಲವನ್ನು ನಾನೇ ಸರಿ ಮಾಡ್ಬೇಕು ಅಂತ ಹೇಳಿ ಆ ಲೇಡಿ ಕ್ಲೀನಿಂಗ್ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವಾಗ ಜಾಗಕ್ಕೆ ಆರ್ಮಿನೇ ಬಂದು ಆ ಅನಿಮಲ್ ಅನ್ನ ಹುಡ್ಕಾಡೋದಕ್ಕೆ ಶುರು ಮಾಡ್ತಾರೆ. ಮಗನು ಆ ಜಾಗಕ್ಕೆ ಬಂದ್ಬಿಡ್ತಾನೆ. ಅದೇ ರೀತಿ ಮಗ ಒಂದು ಸಮಯದಲ್ಲಿ ಕೂತು ಊಟ ಮಾಡ್ತಿರ್ಬೇಕಾದ್ರೆ ಅವನ ಹಲ್ಲು ಒಂದು ಹೊಡೆದೋಗಿ ಹಾಗೆ ಹೊರಗಡೆ ಬಂದು ಬೀಳುತ್ತೆ. ಅಷ್ಟೇ, ಇದನ್ನು ನೋಡಿ ಎಲ್ಲರೂ ನಗಾಡ್ತಾರೆ. ಆದ್ರಿಂದ ಹುಡುಗ ನಾನು ಸರಿ ಹೊರಡ್ತೀನಿ ಅಂತ ಎದ್ದು ಹೊರಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಆ ಪಕ್ಷಿ ಮನುಷ್ಯ ನಾನು ಹಾರ್ತೀನಿ ಅಂತ ಹೇಳಿ ಹಾರಿ ಹೋಗ್ತಾರೆ. ಆದ್ರೂ ಮತ್ತೆ ನೀರಿನ ಒಳಗಡೆ ಬಿದ್ದೋಗ್ತಾರೆ. ಮತ್ತೆ ಟ್ರೈ ಮಾಡ್ತಾರೆ, ಮತ್ತೆ ನೀರಿಗೆ ಬೀಳ್ತಾರೆ. ಮೂಗಿನ ಪಕ್ಕಕ್ಕೆ ಏಟಾಗಿರುತ್ತೆ. ಸೊ ಮಾಸ್ಕ್ ಅನ್ನ ರಿಮೂವ್ ಮಾಡಬೇಕು. ಮಾಸ್ಕ್ ಅನ್ನ ರಿಮೂವ್ ಮಾಡಿ ನೋಡಿದ್ರೆ ಮುಖ ಸ್ವಲ್ಪ ವಿಕಾರವಾಗಿರುತ್ತೆ. ಈ ಮುಖವನ್ನ ಹೊರಗಡೆ ತೋರಿಸ್ಕೋಬಾರ್ದು ಅಂತಾನೆ ಮಾಸ್ಕ್ ಅನ್ನ ಹಾಕೊಂಡಿದ್ದಾನೆ ಅನ್ಸುತ್ತೆ. ಸೊ ನಮ್ಮ ಹೀರೋನೇ ಅವನಿಗೆ ಬ್ಯಾಂಡೇಜ್ ಅನ್ನ ಹಾಕಿ ಚೆನ್ನಾಗಿ ಕಟ್ಟಿ ಕೊಡ್ತಾನೆ. ಆವಾಗ ಪಕ್ಷಿ ಮನುಷ್ಯನ ಹತ್ರ ನಮ್ಮ ಹೀರೋ ಆ ಚಿಕ್ಕ ಹುಡುಗ ಪುಟ್ಟ ಮಗು ಹೇಗೆ ಬೆಳಿತಾ ಇದ್ದಾನೆ, ಕೋತಿಯಾಗಿ ಬೆಳಿತಾ ಇದ್ದಾನ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಪಕ್ಷಿ ಮನುಷ್ಯ ಗೊತ್ತಿಲ್ಲ, ಕೋತಿ ತರ ಇಲ್ಲ ಅವನು ಅಂತ ಹೇಳ್ಬೇಕಾದ್ರೆ ಹಾಗಾದ್ರೆ ಲೆಸರ್ಡ್ ಆಗಿರ್ಬೋದಾ? ಇಲ್ಲ, ಅದು ನನಗೆ ಗೊತ್ತಿಲ್ಲ. ಅವನು ಯಾವ ರೀತಿ ಚೇಂಜ್ ಆಗ್ತಾ ಇದ್ದಾನೆ ಅಂತಾನೆ ನನಗೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅಂತ ಪಕ್ಷಿ ಮನುಷ್ಯ ಹೇಳ್ತಿರ್ತಾನೆ. ಹೀರೋ ಕೇಳಿಸ್ಕೊತಿರ್ತಾನೆ. ಈ ಕಡೆ ಇನ್ಸ್ಪೆಕ್ಟರ್ ಲೇಡಿ ಕಾಡಿನ ಮಧ್ಯದಲ್ಲಿ ಏನೋ ಒಂದು ಕಾಣಿಸ್ಕೊಂಡಂತೆ. ಸೊ ಆ ಜಾಗದಲ್ಲಿ ಆರ್ಮಿ ಎಲ್ಲ ಇಳಿದು ಫುಲ್ ಹುಡುಕಾಟದಲ್ಲಿ ಇರ್ತಾ ಇದ್ದಾರೆ. ಆ ಜಾಗಕ್ಕೆ ಹೋದ್ರೆ ನಿನ್ನ ಹೆಂಡತಿಯನ್ನ ನೋಡೋದಕ್ಕೆ ಚಾನ್ಸ್ ಸಿಗ್ಬೋದು ಅನ್ಸುತ್ತೆ ಅಂತ ಹೇಳಿ ನಮ್ಮ ಹೀರೋವನ ತಂದೆಯನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಸಡನ್ ಆಗಿ ಆ ಜಾಗಕ್ಕೆ ಆರ್ಮಿ ವೆಹಿಕಲ್ ಬಂದಿದ ತಕ್ಷಣ ಫಟ್ ಅಂತ ಅವರನ್ನ ಕೆಳಗಡೆ ತಳ್ಬಿಟ್ಟು ಇವರು ಮೇಲತ್ತಿ ಕೂತ್ಕೋತಾರೆ. ಇವರ ಒಳಗಡೆ ರೊಮ್ಯಾನ್ಸ್ ಹೋಗೋ ರೀತಿ ಕಾಣುತ್ತೆ. ಆ ಲೇಡಿ ಇನ್ಸ್ಪೆಕ್ಟರ್ ಗೆ ತುಂಬಾನೇ ಇಂಟ್ರೆಸ್ಟ್ ಇದೆ. ಆದ್ರೆ ತಂದೆ ಅವರಿಗೆ ನಾಟ್ ಇಂಟ್ರೆಸ್ಟೆಡ್, ನಮ್ ತರ ಒಳ್ಳೆಯವರು ಅನ್ಸುತ್ತೆ. ಆದ್ರೆ ಅದೇ ಜಾಗದಲ್ಲಿ ನಮ್ಮ ಹೀರೋವನ ಸೈಕಲ್ ಬಿದ್ದಿರುತ್ತೆ. ಸೊ ತಂದೆ ಆ ಸೈಕಲ್ ಅನ್ನ ಮನೆಗೆ ತಗೊಂಡು ಬಂದು ಅದನ್ನ ಸರಿ ಮಾಡೋಕೆ ಆಗುತ್ತಾ ಅಂತ ಟ್ರೈ ಮಾಡ್ತಿರ್ತಾರೆ. ನಂತರ ಮನೆ ಒಳಗಡೆ ಬಂದು ಹ್ಯಾಂಡ್ ವಾಶ್ ಅನ್ನ ಮಾಡಿದ್ರೆ ಸಿಂಕ್ ಕ್ಲೋಸ್ ಆಗ್ಬಿಡುತ್ತೆ. ನೀರೇ ಹೋಗ್ತಾ ಇಲ್ಲ. ಏನು ಅಂತ ಇವರು ಚೆಕ್ ಮಾಡಿ ನೋಡ್ಬೇಕಾದ್ರೆ ಅವರ ಮಗನ ಕೈ ಹುಗುರು ಮಧ್ಯದಲ್ಲಿ ಬೆಳ್ಕೊಂಡಿದ್ದ ಹುಗುರುಗಳನ್ನ ಕಿತ್ ಹಾಕಿರ್ತಾನೆ. ಅವುಗಳೇ ಹೋಗಿ ಕವರ್ ಮಾಡ್ಕೊಬಿಟ್ಟಿರುತ್ತೆ. ಅದನ್ನೆಲ್ಲ ಇವಾಗ ತಂದೆ ನೋಟ್ ಮಾಡ್ತಾರೆ. ಮಗ ಮನೆಗೆ ಬಂದಿದ್ದ ತಕ್ಷಣ ಏನೋ ಇದು, ನಿನ್ನ ಕೈಯನ್ನು ತೋರಿಸು ಅಂತ ಕೇಳಿದ್ರೆ ಅವನು ತೋರ್ಸಲ್ಲ ಅಂತ ಹೇಳ್ತಾನೆ. ಆವಾಗ ತಂದೆ ಕಾಡಿನ ಒಳಗಡೆ ನಿನ್ನ ಸೈಕಲ್ ಅನ್ನ ಕಂಡು ಹಿಡಿದೆ, ಇದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ನೋಡು ಅಂತ ಹೇಳ್ಬೇಕಾದ್ರೆ ಹಾಪ ಇದು ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಹೇಳ್ತಾವನೆ. ಇಲ್ಲ ಸೈಕಲ್ ಅನ್ನು ನೀನು ಪೆಡಲ್ ಮಾಡಿ ತೋರಿಸು, ಆವಾಗ ನಾನು ನಂಬ್ತೀನಿ ಅಂತ ಹೇಳ್ತಾರೆ ತಂದೆ. ಆದ್ರೆ ಇವನ ಕೈಯಲ್ಲಿ ಸೈಕಲ್ ಅನ್ನ ಪೆಡಲ್ ಮಾಡೋಕೆ ಆಗಲ್ಲ ಅಲ್ವಾ, ಅಲ್ಲಿಂದ ಓಡಿ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಆವಾಗ ತಂದೆ ಸ್ಪೀಡ್ ಆಗಿ ಹೋಗಿ ಅವನನ್ನು ತಪ್ಕೋತಾರೆ. ಕೆಳಗಡೆ ಬಿದ್ದು ಹಿಡ್ಕೋತಾರೆ. ನನ್ನನ್ನ ಬಿಟ್ಬಿಡಿ ತಂದೆ, ನನ್ನನ್ನು ಬಿಡಿ ಅಂತ ಕಿರ್ಚ್ಕೋತಾನೆ ಹುಡುಗ. ಏನಿಲ್ಲ ಕಣು, ನಾನು ನಿನ್ನ ತಂದೆ, ನಾನು ನೋಡ್ಕೋತೀನಿ, ನಾನು ಇದೀನಿ ನಿನಗಾಗಿ ಅಂತ ಹೇಳಿ ತಂದೆನೂ ಅಳ್ತಾರೆ, ಮಗನೂ ಅಳ್ತಾವನೆ. ಹೇಗೋ ಕಷ್ಟಪಟ್ಟು ಅವನನ್ನ ಸಮಾಧಾನ ಮಾಡ್ತಾರೆ. ನಂತರ ಅವನ ಹತ್ರ ನಿನ್ನ ಮೈಯಲ್ಲಿ ಆಗ್ತಾ ಇರುವ ಚೇಂಜಸ್ ಅನ್ನ ನನಗೆ ಹೇಳ್ಕೊ, ನಿನ್ನ ಹತ್ರ ಇರುವ ಪವರ್ ಅನ್ನ ಇಟ್ಟೇನೆ ನಿನಗೆ ಯಾವ ರೀತಿಯ ಶಕ್ತಿ ಸಿಗ್ತಾ ಇದೆ, ಯಾವ ರೀತಿ ಅನಿಮಲ್ ಆಗಿ ಚೇಂಜ್ ಆಗ್ತೀಯ ಅನ್ನೋದನ್ನ ನಾವು ತಿಳ್ಕೊಳ್ಳೋಕೆ ಆಗುತ್ತೆ ಅಂತ ಕೇಳ್ಬೇಕಾದ್ರೆ ತುಂಬಾ ದೂರದಲ್ಲಿ ಬರುವ ಸದ್ದನ್ನು ಕೂಡ ನನ್ನ ಕೈಯಲ್ಲಿ ಕ್ಲೀನ್ ಆಗಿ ಕೇಳಿಸ್ಕೊಳ್ಳೋಕೆ ಆಗ್ತಿದೆ ತಂದೆ. ಚಿಕ್ಕ ಚಿಕ್ಕ ಇನ್ಸೆಕ್ಟ್ಸ್ ಹಾರೋದು, ಚಿಕ್ಕ ಹುಳಗಳ ಸದ್ದು ಕೂಡ ನನಗೆ ಕೇಳ್ತಾ ಇದೆ ಅಂತ ಹೇಳ್ಕೊತಾನೆ ಹುಡುಗ. ಅದಕ್ಕೆ ತಂದೆ ಈ ವಿಷಯದ ಬಗ್ಗೆ ನಿನ್ನ ಬಗ್ಗೆ ಯಾರಿಗಾದ್ರೂ ಹೊರಗಡೆ ಗೊತ್ತಾ, ನಿನ್ನ ಗರ್ಲ್ ಫ್ರೆಂಡ್ ಅವಳಿಗೆ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಹೀರೋ ಇಲ್ಲ ಅಂತ ಹೇಳ್ತಾನೆ. ಅವಳೇನು ನನ್ನ ಗರ್ಲ್ ಫ್ರೆಂಡ್ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ತಂದೆ ಹಾಗಾದ್ರೆ ಏನಕ್ಕಾಗಿ ನೀನು ಅವಾಗ ಕಾಡಿನ ಒಳಗಡೆ ಹೋಗ್ತಾ ಇದೀಯಾ, ಸೈಕಲ್ ಅನ್ನು ಏನಕ್ಕಾಗಿ ಅಲ್ಲೇ ಬಿಸಾಕ್ಬಿಟ್ಟು ಬಂದಿದ್ಯಾ, ಆ ಜಾಗದಲ್ಲಿ ಯಾರು ಇರ್ತಾ ಇದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ಹುಡುಗ ಏನನ್ನು ಹೇಳ್ತಾ ಇಲ್ಲ. ಆವಾಗ ತಂದೆ ಇಲ್ಲಿ ನೋಡು, ನೀನೇನಾದ್ರೂ ಸಿಗೋಕೋಬಿಟ್ರೆ ನಿನ್ನ ತಾಯಿಯವರ ತರನೇ ನಿನ್ನನ್ನು ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲಿ ಹಾಕ್ಬಿಡ್ತಾರೆ. ಸೊ ರೊಟೀನ್ ಆಗಿ ಏನನ್ನ ಮಾಡ್ಬೇಕು ಅವು ಎಲ್ಲವನ್ನು ನೀನು ಮಾಡ್ತಾನೆ ಇರೋ. ಇನ್ನ ಒಂದು 2 ವಾರ ಮಾತ್ರವೇ, ಅಷ್ಟರಲ್ಲಿ ನಾವು ಇಲ್ಲಿ ವೆಕೇಟ್ ಮಾಡಿ ಬೇರೆ ಕಡೆ ಹೋಗ್ಬಿಡೋಣ. ಅಲ್ಲಿಯವರೆಗೂ ಆಕ್ಟ್ ಮಾಡ್ತಾ ಇರೋ, ಯಾರಿಗೂ ನಿನ್ನ ಮೇಲೆ ಡೌಟ್ ಬರಬಾರ್ದು ಅಂತ ಹೇಳ್ತಿರ್ತಾರೆ ತಂದೆ. ಅಪ್ಪ
ಹಾಗಾದ್ರೆ ತಾಯಿಗೆ ಕೊಡ್ತಿದ್ದ ಮೆಡಿಸಿನ್ ಅನ್ನ ನನಗೆ ಕೊಡ್ತೀರಾ, ನಾನು ಅದನ್ನ ಟ್ರೈ ಮಾಡ್ಲಾ, ಮೇ ಬಿ ಆ ಮೆಡಿಸಿನ್ಸ್ ನನ್ನ ಮ್ಯೂಟೇಶನ್ ಅನ್ನ ಕಂಟ್ರೋಲ್ ಇಡಬಹುದು ತಂದೆ ಅಂತ ಹೇಳ್ತಾನೆ ಹುಡುಗ. ಅದಕ್ಕೆ ತಂದೆನೂ ಸರಿ ಅಂತ ಹೇಳ್ತಾರೆ. ಆವಾಗ ಹುಡುಗ, ಅಪ್ಪ ತಾಯಿಯವರನ್ನ ಹೇಗೆ ಮಂಚೆಯಲ್ಲಿ ಕಟ್ಟಾಕ್ತಿದ್ರಿ ನೀವು, ಅದೇ ರೀತಿನೇ ನನ್ನನ್ನು ಕಟ್ಟಿ ಹಾಕಿಡ್ತೀರಾ ಹೇಳಿ ತಂದೆ ಅಂತ ಕೇಳ್ಬೇಕಾದ್ರೆ, ಅದಕ್ಕೆ ತಂದೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಂತರ ಹುಡುಗ ನೋಡಿದ್ರೆ ಕೈಯಲ್ಲಿ ತಿಂತಾ ಇಲ್ಲ, ಹಾಗೆ ಡೈರೆಕ್ಟ್ ಆಗಿ ಬಾಯಲ್ಲೇ ತಟ್ಟೆಗೆ ಹಾಕಿ ತಿಂತಿರ್ತಾನೆ. ಹಲ್ಲನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ 2-3 ಹಲ್ಲುಗಳು ತುಂಬಾನೇ ಶಾರ್ಪ್ ಆಗಿ ಬೆಳ್ಕುತ್ತಿರ್ತವೆ. ಅವನ ಕೈ ಹುಗುರೆಲ್ಲ ಚೆನ್ನಾಗಿನೇ ಬೆಳೀತಾ ಇರುತ್ತೆ, ಆದ್ರೂ ಅದ್ರ ಮಧ್ಯದಲ್ಲಿ ಇನ್ನೊಂದು ಹುಗುರು ಬೆಳೀತಾ ಇರುತ್ತೆ. ಅದಕ್ಕೆ ತಂದೆ, ಡೈಲಿ ನೀನು ನೈಲನ್ನ ಚೆಕ್ ಮಾಡು, ಕಟ್ ಮಾಡ್ಕೋ, ಮತ್ತೆ ನಿನಗೆ ಇಯರಿಂಗ್ ಸೆನ್ಸ್ ತುಂಬಾನೇ ಜಾಸ್ತಿ ಇರ್ತಾ ಇದೆ, ಆದ್ರಿಂದ ಅದೇನೇ ನಿನಗೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡ್ಬಾರ್ದು, ಸೊ ಕಿವಿಗೆ ಚೆನ್ನಾಗಿ ಸ್ಪಾಂಚಸ್ ಅನ್ನ ಇಟ್ಕೋ ಅಂತ ಹೇಳ್ತಾರೆ. ನಂತರ ಮಾತಾಡ್ಸಿ ನಿನಗೆ ಕೇಳುತ್ತಾ ಅಂತ ಕೇಳ್ಬೇಕಾದ್ರೆ, ಹಾ ಅಪ್ಪ ಲೈಟ್ ಆಗಿ ಕೇಳ್ತಿದೆ ಅಂತ ಹೇಳ್ತಾನೆ. ನಂತರ ಪ್ಯಾಂಟ್ ಅನ್ನ ಬಿಚ್ಚು ಅಂತ ಹೇಳ್ತಾರೆ. ಇವನು ಬಿಚ್ಚಲ್ಲ ಅಂತ ಹೇಳ್ತಾನೆ. ಮೈಯಲ್ಲಿ ಬೆಳೆಯುವ ಜುಟ್ಟು ಎಲ್ಲವನ್ನು ಶೇವ್ ಮಾಡ್ಕೋಬೇಕು, ಹೇಗೆ ಶೇವ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ನಂತರ ಈ ಕ್ರೀಮ್ ಅನ್ನ ಅಪ್ಲೈ ಮಾಡ್ಕೋ ಮೈಗೆ, ಇದು ಕೂದಲು ಬೇಗ ಬೆಳೆಯೋದನ್ನ ಕಂಟ್ರೋಲ್ಗೆ ತರುತ್ತೆ ಅಂತ ಹುಡುಗನ ಜೊತೆ ತಂದೆ ಮಾತಾಡ್ತಿರ್ಬೇಕಾದ್ರೆ ಹೊರಗಡೆ ಡೋರ್ ಅನ್ನ ನಾಕ್ ಮಾಡುವ ಸದ್ದು ಕೇಳುತ್ತೆ. ಏನು ಅಂತ ನೋಡಿದ್ರೆ ಇನ್ಸ್ಪೆಕ್ಟರ್ ಲೇಡಿ ಮಫ್ಟಿಯಲ್ಲಿ ಬಂದಿದ್ದಾರೆ. ಗೆಲ್ಲಿ ನಮ್ಮ ಹೀರೋ ಅವರ ತಂದೆ ಅವರ ಹೆಂಡತಿಯನ್ನ ಇವರ ಮನೆಯಲ್ಲೇ ಸೇಫ್ ಆಗಿ ಹೌಸ್ ಇಟ್ಟಿದ್ದಾರೋ, ಅದನ್ನ ನೋಡೋಕೆ ಚೆಕ್ ಮಾಡಕ್ಕೆ ಬಂದಿದ್ದಾರೋ, ಇಲ್ಲ ಅವರ ಮೇಲೆ ಇರ್ತಾ ಇರುವ ಕೇರಳಿ ಇಲ್ಲಿಗೆ ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಇವ್ರಗಳ ಬಟ್ಟೆಗಳನ್ನ ಅಲ್ಲಲ್ಲಿ ಕಾಡಿನ ಒಳಗಡೆ ಕಟ್ಟಿ ಹಾಕಿ ಇಟ್ಟಿದ್ದಾರೆ ತಂದೆ. ಹಾಗಾದ್ರೆ ಖಂಡಿತ ಅವರ ಹೆಂಡತಿ ಇನ್ನ ಇಲ್ಲಿಗೆ ಬಂದಿಲ್ಲ. ಸ್ಮೆಲ್ ಮಾಡಿ ಇನ್ ಮುಂದೆನೆ ಅವರು ಬರ್ಬೇಕಾಗಿದೆ. ಹೇಗಾದ್ರೂ ಅವರ ಹೆಂಡತಿಯನ್ನ ಕಾಪಾಡಬೇಕು, ಸೇಫ್ ಮಾಡಬೇಕು ಅನ್ನೋದ್ರಲ್ಲಿ ತುಂಬಾನೇ ಗುರಿಯಾಗಿರ್ತಿದ್ದಾರೆ ತಂದೆ. ಇವು ಎಲ್ಲವನ್ನು ಅರ್ಥ ಮಾಡ್ಕೋತಾರೆ ಇನ್ಸ್ಪೆಕ್ಟರ್ ಲೇಡಿ. ನಂತರ ಅವತ್ತು ರಾತ್ರಿ ಆಗುತ್ತೆ. ಫೋನ್ ಅಲ್ಲಿ ಅವನ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಿರ್ತಾನೆ ನಮ್ಮ ಹುಡುಗ. ನಾನು ಇಲ್ಲಿಂದ ಸದ್ದು ಮಾಡಿದ್ರೆ ನಿನಗೆ ಕೇಳುತ್ತಾ ಅನ್ನೋದನ್ನ ಚೆಕ್ ಮಾಡಿ ಹೇಳ್ತೀಯಾ ಅಂತ ಹೇಳಿ ಹುಡುಗ ಇಲ್ಲಿಂದಾನೆ ಜೋರಾಗಿ ಕಿರ್ಚ್ಕೊತಿರ್ತಾನೆ. ಸದನ ಮಾಡ್ಬಿಟ್ಟು ಮತ್ತೆ ಫೋನ್ ಅಲ್ಲಿ ಕೇಳಿಸ್ತಾ ಅಂತ ಕೇಳ್ಬೇಕಾದ್ರೆ ಏನು ಕೇಳಿಸ್ಲಿಲ್ಲ ಅಂತ ಹೇಳ್ತಾಳೆ ಹುಡುಗಿ. ಸರಿ ಇವಾಗ ನಾನು ಸದ್ದು ಮಾಡಿ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಹುಡುಗಿ ಫೋನ್ ಅನ್ನ ತೆಗೆದ್ಬಿಟ್ಟು ಜೋರಾಗಿ ಕಿರ್ಚ್ಕೋತಾಳೆ. ಆ ಮೈನ್ಯೂಟ್ ಸದ್ದನ ಇವನು ಡೀಟೇಲ್ ಆಗಿ ಕಂಡಿಡಿದು ಕೇಳಿಸ್ಕೊತಾನೆ ನಮ್ಮ ಹುಡುಗ. ನಂತರ ಹಾಗೆ ನಮ್ಮ ಹುಡುಗ ಆ ಪಕ್ಷಿ ಮನುಷ್ಯನನ್ನ ನೋಡೋದಕ್ಕೆ ಮತ್ತೆ ಬರ್ತಾವನೆ. ಅವರು ಹಾಗೆ ಬಂದು ನಮ್ಮ ಹುಡುಗನ ಮೇಲೆ ಡ್ಯಾಶ್ ಮಾಡ್ತಾರೆ. ಏನು ಅಂತ ನೋಡಿದ್ರೆ ಅವರ ಕೈಯಲ್ಲಿ ಮಾತಾಡೋಕೆ ಆಗ್ತಿಲ್ಲ, ಮಾತಾಡುವ ಶಕ್ತಿ ಅವರ ಹತ್ರದಿಂದ ಹೋಗ್ಬಿಟ್ಟಿದೆ. ಆಮೇಲೆ ನಮ್ಮ ಹುಡುಗ, ಸರಿ ಆಯ್ತು ನಿನ್ನ ಕೈಯಲ್ಲಿ ಇವಾಗ ಹಾರೋಕೆ ಆಗುತ್ತಾ ಅಂತ ಕೇಳ್ಬೇಕಾದ್ರೆ ಫಟ್ ಅಂತ ಪಕ್ಷಿ ಮನುಷ್ಯ ಬೇಗ ಬೇಗ ಮರದ ಮೇಲೆ ಹತ್ತಿ ಹೋಗಿ ಟಾಪ್ ಅಲ್ಲಿ ಕೂತ್ಕೋತಾನೆ. ಇಲ್ಲಿಯವರೆಗೂ ಅಷ್ಟು ಹೈಟ್ ಇಂದ ಅವನು ಹಾರೋದಕ್ಕೆ ಟ್ರೈ ಮಾಡಿದ್ದೇ ಇಲ್ಲ. ಇವಾಗ ಕೆಳಗಡೆ ಬಿದ್ರೆ ಆಲ್ ಔಟ್, ಹಾರ್ಬಿಟ್ರೆ ತಪ್ಪಿಸ್ಕೋಬಿಟ್ಟ. ಬೇಡ ಅಂತ ನಮ್ಮ ಹುಡುಗ ಜೋರಾಗಿ ಕಿರ್ಚ್ಕೋತಾನೆ. ಆದ್ರೆ ಅವರು ಕೇಳೋ ರೀತಿ ಇಲ್ಲ, ಬೇಕು ಬೇಕು ಅಂತಾನೆ ಮೇಲಿಂದ ಹಾಗೆ ತಾಳೆ ಕೆಳಗೆ ಬೀಳ್ತಾರೆ, ಜಂಪ್ ಮಾಡ್ತಾರೆ. ಕೆಳಗೆ ಶಾರ್ಪ್ ಆಗಿ ಬಂದು ಆ ಸ್ಪೀಡ್ ಅಲ್ಲಿ ಹಾಗೆ ಕಟ್ಟನ್ನು ಹೊಡೆದ್ರೆ ಸೂಪರ್ ಆಗಿ ಹಾಗೆ ಸಕ್ಕತ್ತಾಗಿ ಹಾರೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಆರಾಮಾಗಿ ಹಾರಿ ಹೋದವರು ಒಂದು ಮರದ ಮೇಲೆ ಡ್ಯಾಶ್ ಮಾಡಿ ಬಿಡ್ತಾರೆ. ಮರನೇ ಮುರಿದೋಗಿ ಕೆಳಗಡೆ ಬಿದ್ದೋಗುತ್ತೆ. ಏನಾಯ್ತು ಅಂತ ನಮ್ಮ ಹುಡುಗ ಅಲ್ಲಿ ಓಡಿ ಬಂದು ನೋಡ್ಬೇಕಾದ್ರೆ ಮರ ಮುರಿದೋಗಿರುತ್ತೆ. ಆದ್ರೆ ಪಕ್ಷಿ ಮನುಷ್ಯ ಅಸಾಲ್ಟ್ ಆಗಿ ಹಾರಿ ಬರ್ತಿರ್ತಾನೆ, ಸಕ್ಕತ್ತಾಗಿರುತ್ತೆ. ಹೇಗೋ ಕೋಣೆಗೆ ಸೂಪರ್ ಆಗಿ ಹಾರೋದನ್ನ ಕಲ್ತ್ಕೊಬಿಟ್ಟಿದ್ದಾರೆ ನಮ್ಮ ಪಕ್ಷಿ ಮನುಷ್ಯ. ಇದನ್ನ ನೋಡಿ ನಮ್ಮ ಹೀರೋನು ತುಂಬಾನೇ ಖುಷಿ ಆಗ್ತಾನೆ. ಸೊ ಹಾಗೆ ಆ ಪಕ್ಷಿ ಮನುಷ್ಯ ಹಾರಿ ಬೇರೆ ಕಡೆ ಹೋಗ್ಬಿಡ್ತಾರೆ. ನಂತರ ಅಲ್ಲಿ ಏನೋ ಒಂದು ಫಂಕ್ಷನ್ ನಡೀತಾ ಇರುತ್ತೆ. ಹಳೆ ಕಾಲದನ್ನ ಪ್ರತಿಭೆ ಮಾಡಬೇಕು ಅಂತ ಖಡ್ಗ ಫೈಟ್ಸ್ ನೆಲ್ಲ ಮಾಡ್ಕೊತಿರ್ತಾರೆ. ಆವಾಗ ತಂದೆಯವರು ಕುಕಿಂಗ್ ಮಾಡೋದ್ರಲ್ಲಿ ತುಂಬಾನೇ ಬಿಸಿ ಆಗಿರ್ತಿರ್ತಾರೆ. ಸೊ ಅಡಿಗೆ ಮಾಡೋದಕ್ಕೆ 2 ಹಂದಿಗಳನ್ನು ಮಡಗಿರ್ತಾರೆ. ಅದನ್ನ ಇವಾಗ ಕಾಣ್ತಿಲ್ವಂತೆ. ಸೊ ನಮ್ಮ ಗುಡನ ಒಂದು ಲುಕ್ ಚೆಕ್ ಮಾಡಿ ಸ್ಟಾಕ್ ಮಿಸ್ ಆಗ್ತಿದೆ ಅಂತ ಹೇಳ್ತಿರ್ತಾರೆ. ಆವಾಗ ಅಂಗಡಿ ಓನರ್ ನಮ್ಮ ಹುಡುಗನ ಬಗ್ಗೆ ಅವರ ತಂದೆ ಹತ್ರ ಕೆಲವೊಂದು ಕಂಪ್ಲೇಂಟ್ಸ್ ಅನ್ನ ಮಾಡ್ತಾರೆ. ಸೊ ತಂದೆ ಬೇಗ ಬೇಗ ಹೊರಡ್ತಾರೆ. 20 ಸಲ ನಿನಗೆ ಕಾಲ್ ಅನ್ನ ಮಾಡ್ಬಿಟ್ಟೆ ಕಣೋ, ನಾನು ಎಲ್ಲಿಗೋ ಹೋಗಿದ್ದೆ, ಏನೇನೋ ಮಾಡ್ತಾ ಇದ್ದೆ ಅಂತ ತಂದೆ ಕೇಳ್ಬೇಕಾದ್ರೆ, ಅಪ್ಪ ಫ್ರೆಂಡ್ಸ್ ಜೊತೆ ಇದ್ಯಪ್ಪ, ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲಪ್ಪ ಅಂತ ಹೇಳ್ತಾನೆ. ಅವನ ಕೈ ಬೆರಳುಗಳನ್ನ ನೋಡಿದ್ರೆ ನೈಲ್ಸ್ ಅನ್ನ ಇನ್ನ ಅವನು ಕಟ್ ಮಾಡಿಲ್ಲ. ಯಾಕೋ ನೀನು ಮಾತನ್ನೇ ಕೇಳೋದಿಲ್ಲ, ಬಾ ಕೂತ್ಕೋ ಅಂತ ನೈಲ್ ಅನ್ನ ಕಟ್ ಮಾಡೋದಕ್ಕಾಗಿ ಸಿಸರ್ಸ್ ಅನ್ನ ತಗೊಂಡು ನಿಂತ್ಕೋತಾರೆ ತಂದೆ. ಸ್ವಲ್ಪ ರೂಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ತಂದೆ. ಇದು ಮಗನಿಗೆ ಇಷ್ಟ ಆಗ್ತಿಲ್ಲ, ಅವರನ್ನ ತಳ್ಳಿ ಬಿಡ್ತಾನೆ. ಲೋ ಎಲ್ಲವೂ ನಿನ್ನ ಸೇಫ್ಟಿಗಾಗಿ ಕಣೋ, ನಿನ್ನನ್ನು ಕಾಪಾಡೋದಕ್ಕಾಗಿ ಕಣೋ, ಅದ್ಯಾಕೋ ನಿನಗೆ ಅರ್ಥ ಆಗ್ತಿಲ್ಲ ಅಂತ ಕೋಪದಲ್ಲಿ ತಂದೆ ಇನ್ನ ರೂಡ್ ಆಗಿ ಬಿಹೇವ್ ಮಾಡ್ಬೇಕಾದ್ರೆ ಕೋಪದಲ್ಲಿ ಹುಡುಗ ಅವರ ತಂದೆಯನ್ನೇ ಕಚ್ಚಿಬಿಡ್ತಾನೆ. ಆವಾಗ ಕೂಡ ತಂದೆ ಬಿಡೋ ರೀತಿ ಕಾಣ್ತಿಲ್ಲ. ಚಾಕುವನ್ನ ಅವನ ಗಂಟ್ಲಿಗೆ ಇಟ್ಟು ಇವಾಗ ಸುಮ್ನಿರ್ತೇ ಇಲ್ವೋ ಅಂತ ಹೆದರಿಸಿ ಬೈಬೇಕಾದ್ರೆ ಹುಡುಗನು ಸೈಲೆಂಟ್ ಆಗ್ತಾನೆ. ನಂತರ ಹುಡುಗನನ್ನು ಕೂರಿಸಿ ಎಲ್ಲ ನೈಲ್ಸ್ ಅನ್ನು ಕಟ್ ಮಾಡಿ ಕೊಡ್ತಾರೆ. ಆದ್ರೆ ಆವಾಗ ತಂದೆಯವರ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇರುತ್ತೆ, ಅಳ್ತಿರ್ತಾರೆ. ಛೇ, ಹುಡುಗನ ಗಂಟ್ಲಿಗೆ ನಾವು ಚಾಕುವನ್ನ ಇಟ್ಬಿಟ್ಟಿವಲ್ಲ ಅಂತ. ಅದೇ ತರ ಮಗನಿಗೆ, ಛೇ ತಂದೆ ಈ ರೀತಿ ಬಿಹೇವ್ ಮಾಡೋ ಮಟ್ಟಿಗೆ ನಾವು ನೋಡ್ಕೊಬಿಟ್ಟಿವಲ್ಲ ಅಂತ. ನಂತರ ಅಲ್ಲಿ ಒಂದು ಪಾರ್ಟಿಯಲ್ಲಿ ದೊಡ್ಡ ಮರ, ಅದಕ್ಕೆ ಬೆಂಕಿ ಇಟ್ಟು ಎಲ್ಲರೂ ಸುತ್ತ ನಿಂತು ಚಳಿಗೆ ಬಿಸಿ ಮಾಡ್ಕೊತಿರ್ತಾರೆ. ಹಾಗೆ ಆಟ ಆಡ್ತಿರ್ತಾರೆ. ಗರ್ಲ್ ಫ್ರೆಂಡ್ ಅಲ್ಲಿ ಇರ್ತಿರ್ತಾವಳೆ. ಬಾ ನನ್ನ ಜೊತೆ ಅಂತ ನಮ್ಮ ಹುಡುಗನನ್ನ ಕಾಡಿನ ಒಳಗಡೆ ಕರ್ಕೊಂಡು ಹೋಗ್ತಾಳೆ, ಅಂದ್ರೆ ಯಾವ್ದೋ ಒಂದು ತೋಟದ ಒಳಗಡೆ. ಹಾಗೆ ಅಲ್ಲಿಟ್ಟು ನಮ್ಮ ಹುಡುಗನಿಗೆ ಕಿಸ್ ಅನ್ನ ಕೊಡ್ತಾವಳೆ. ಹಾಗೆ ಅವನ ಬೆನ್ನನ್ನ ಟಚ್ ಮಾಡಿ
ಮಾಡಿ ನೋಡ್ತಾಳೆ. ಆ ರೀತಿ ಟಚ್ ಮಾಡಿ ನೋಡ್ಬೇಕಾದ್ರೆ ಅವನ ಬೆನ್ ಮೂಳೆ ಎಲ್ಲ ಹೊರಗಡೆ ಬಂದಿರೋದನ್ನ ನೋಟ್ ಮಾಡ್ಕೋತಾಳೆ. ನನಗೆ ಗೊತ್ತು ಅಂತ ಹೇಳ್ತಾಳೆ. ಆದ್ರೆ ಅದನ್ನ ನೋಡಿ ಹುಡುಗಿ ಹೆದರ್ಕೋತಿಲ್ಲ. ಅದೇನೆ ಅವಳಿಗೆ ಇಷ್ಟವಾಗ್ತಿದೆ. ಅಂದ್ರೆ ನಮ್ಮ ಹೀರೋ ಅನಿಮಲ್ ಆಗಿ ಚೇಂಜ್ ಆಗ್ತಾ ಇರೋದೇ ಅವಳಿಗೆ ಇಷ್ಟವಾಗ್ತಿದೆ. ಹಾಗೆ ಚಿಕ್ಕ ಹುಡುಗರು ತೋಟದ ಮಧ್ಯದಲ್ಲಿ ಸೂಪರ್ ಆಗಿ ಎಂಜಾಯ್ ಮಾಡ್ತಿದ್ದಾರೆ. ಆವಾಗ ಇವ್ರುಗಳ ಜೊತೆನೆ ಓದುತ್ತಾ ಇರುವ ಒಬ್ಬ ಹುಡುಗ ಇವರಿಬ್ಬರು ಹ್ಯಾಪಿಯಾಗಿ ಇದ್ದಿದ್ದನ್ನ ನೋಡ್ಬಿಟ್ಟಿರ್ತಾನೆ. ಮತ್ತೆ ನಮ್ಮ ಹೀರೋ ಅವನ ಬೆನ್ನಲ್ಲಿ ಇರ್ತಾ ಇರುವ ಚೇಂಜಸ್ ಅನ್ನು ನೋಡ್ಬಿಟ್ಟಿರ್ತಾನೆ. ಸೊ ಈ ತರ ಮನುಷ್ಯರಾಗಿದ್ದು ಅನಿಮಲ್ಸ್ ಆಗಿ ಚೇಂಜ್ ಆಗೋರಿಗೆ ಒಂದು ಚಿಕ್ಕ ಮೆಷಿನ್ ರೀತಿ ಇರುತ್ತೆ, ಕಾರ್ಕಿ ರೀತಿ. ಅದನ್ನ ಪ್ರೆಸ್ ಮಾಡ್ಬೇಕಾದ್ರೆ ಕೀ ಅಂತ ಸದ್ದು ಬರುತ್ತೆ. ಅದು ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಅದನ್ನ ಪ್ರೆಸ್ ಮಾಡಿ ನೋಡ್ತಾನೆ ಹುಡುಗ. ಆ ಸದ್ದು ನಮ್ಮ ಹೀರೋಗೆ ತುಂಬಾನೇ ಡಿಸ್ಟರ್ಬೆನ್ಸ್ ಆಗಿರ್ತಿದೆ. ಮನುಷ್ಯರಿಗೆ ಈ ಸದ್ದು ಏನನ್ನು ಮಾಡಲ್ಲ, ಆದ್ರೆ ಅನಿಮಲ್ ಆಗಿ ಚೇಂಜ್ ಆಗ್ತಾ ಇರುವ ಮನುಷ್ಯರಿಗೆ ತುಂಬಾನೇ ಡಿಸ್ಟರ್ಬ್ಡ್ ಆಗಿರುತ್ತೆ. ಗೊತ್ತು ಕಣೋ, ನಾನು ಅನ್ಕೊಂಡಿದ್ದೆ ಖಂಡಿತ ನೀನು ಆ ರೀತಿ ಅನಿಮಲ್ ಆಗಿ ಗಿರ್ತೀಯ ಅಂತ. ನೀನೊಬ್ಬ ಅಸಹ್ಯ ಕಣೋ, ಚೀಪ್ ಕಣೋ ಅಂತ ಬೈತಾ ಇರ್ತಾನೆ ಹುಡುಗ. ನಮ್ಮ ಹುಡುಗನು ಕಿವಿಯನ್ನ ಮುಚ್ಚಿ ತಡ್ಕೊತಿರ್ತಾನೆ. ಒಂದು ಸ್ಟೇಜ್ ಅಲ್ಲಿ ನಮ್ಮ ಹುಡುಗನಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಆದ್ರಿಂದ ಆಪೋಸಿಟ್ ಅಲ್ಲಿ ಇರೋ ಹುಡುಗನಿಗೆ ಪಟಾರ ಅಂತ ಕಪಾಳ ಸೇರಿಸಿ ಒಂದು ಬಿಡ್ಬೇಕಾದ್ರೆ ಅಷ್ಟೇ 3 ಮಾರ್ಕ್ ಅವನ ಕೆನ್ನೆಗೆ ಬಿದ್ದ್ಬಿಡುತ್ತೆ. ಸೊ ಹೀರೋ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾನೆ. ಏನೋ ಒಂದು ಪ್ರಾಬ್ಲಮ್ ಅಂತ ಈ ಕಡೆ ಗರ್ಲ್ ಫ್ರೆಂಡ್ ತಂದೆ ಹತ್ರ ಬಂದು ಹೇಳ್ತಾಳೆ. ಎಲ್ಲಿ ನಿಮ್ಮ ಮಗ ಅಂತ ಕೇಳಿ ಇಬ್ಬರುವೆ ಸೇರಿ ನಮ್ಮ ಹುಡುಗನನ್ನ ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಬೇರೆಯವರು ಪೊಲೀಸರ್ಸ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ನಾಯನೆಲ್ಲ ಬಿಟ್ಟು ಹುಡುಕ್ತಿರ್ತಾರೆ. ಮಿಲಿಟರಿ ಆಫೀಸರ್ಸ್ ಎಲ್ಲ ಆ ಜಾಗಕ್ಕೆ ಬಂದ್ಬಿಟ್ಟಿರ್ತಾರೆ. ಸೊ ಇವಾಗ ನಮ್ಮ ಹುಡುಗನನ್ನ ಹುಡುಕಿನೇ ಆ ಬೇಟೆಯನ್ನು ನಡೆಸ್ತಿದ್ದಾರೆ ಅನ್ಸುತ್ತೆ ಎಲ್ಲರುವೆ. ಸೊ ಆ ಜೋಳದ ಕಾಡಿನ ಒಳಗಡೆ ನಮ್ಮ ಹೀರೋವನ್ನ ನಾಯಿ ನೋಡ್ಬಿಟ್ಟಿರುತ್ತೆ. ಆದ್ರೆ ನಮ್ಮ ಹೀರೋವನ್ನ ನೋಡಿ ಆ ನಾಯಿ ಬೊಗಳದೆ ಹೆದರಿ ಅಲ್ಲಿಂದ ಓಡಿ ಹೋಗುತ್ತೆ. ನಾಯಿ ಓಡೋಗಿದ್ದ ಸೈಡ್ ಅನ್ನು ನೋಡಿ ಇಬ್ಬರು ಒಳಗಡೆ ಹೋಗಿ ಚೆಕ್ ಮಾಡಿ ನೋಡ್ತಾರೆ. ಅಲ್ಲಿ ಸ್ವಲ್ಪ ಗಿಡ ಅಲ್ಲಾಡಿದ ತಕ್ಷಣ ಆ ಕಡೆಗೆ ಪಾಯಿಂಟ್ ಮಾಡಿ ಗನ್ನಿಂದ ಶೂಟ್ ಮಾಡ್ತಾರೆ. ಇದನ್ನ ನೋಡ್ತಾ ಇರುವ ತಂದೆಗೆ ತುಂಬಾನೇ ಭಯ, ಎಲ್ಲಿ ಮಗನನ್ನು ಶೂಟ್ ಮಾಡ್ಬಿಡ್ತಾರೋ ಏನು ಅಂತ. ಸೊ ಎಲ್ಲರೂ ನಮ್ಮ ಹುಡುಗನನ್ನ ಹಿಡಿಬೇಕು ಅಂತ ರೌಂಡ್ ಹಾಕ್ತಾರೆ. ನಮ್ಮ ಹುಡುಗ ಎದ್ದು ಬಿದ್ದು ಸ್ಪೀಡ್ ಆಗಿ ಓಡಿ ಹೋಗ್ತಾನೆ. ಅದೇ ಸಮಯದಲ್ಲಿ ನಮ್ಮ ಹುಡುಗನಿಗೆ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಆ ಪಕ್ಷಿ ಮನುಷ್ಯ ಹಾರಿ ಬಂದು ಅವನನ್ನ ಸೇವ್ ಮಾಡ್ತಾನೆ. ನಮ್ಮ ಹುಡುಗನನ್ನ ಶೂಟ್ ಮಾಡೋರು ಎಲ್ಲರನ್ನು ಹಿಡಿದು ತೂದು ಬಿಸಾಕ್ತಿರ್ತಾನೆ. ಹೇಗೋ ಕೊನೆಗೆ ನಮ್ಮ ಹುಡುಗ ಕಾಡಿನ ಒಳಗಡೆ ಓಡ್ ಬಂದ್ಬಿಡ್ತಾನೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ 2-3 ಹೆಣಗಳು ಬಿದ್ದಿರ್ತವೆ. ಆ ಪಕ್ಷಿ ಮನುಷ್ಯ ಕೊಂದಿರೋ ಮನುಷ್ಯರಾಗೆ ಇರ್ಬೇಕು ಇದು. ಈ ಕಡೆ ಹಿಂದೆನೆ ತಂದೆ ಮಗನನ್ನ ಕಾಪಾಡಬೇಕು ಅಂತ ಕೈಗೆ ಒಂದು ಗನ್ನನ್ನು ತಗೊಂಡು ಓಡಿ ಬರ್ತಿರ್ತಾರೆ. ಈ ಕಡೆ ಆರ್ಮಿನು ಬಿಡೋ ರೀತಿ ಕಾಣ್ತಿಲ್ಲ. ಗಾಡಿಯನ್ನ ಹಾಕಿ ನಮ್ಮ ಹುಡುಗನನ್ನ ಹುಡುಕಿ ಬರ್ತಾರೆ. ಕೊನೆಗೆ ನಮ್ಮ ಹೀರೋ ಹೇಗೋ ಓಡಿ ಬಂದು ಬಿದ್ದಿರುವ ಮರದ ಮೇಲೆ ಹತ್ತಿ ಇನ್ನೊಂದು ಕಡೆ ಫಾರೆಸ್ಟ್ ಒಳಗಡೆ ಹೋಗ್ಬಿಡ್ತಾನೆ. ಗಾಡಿಯಲ್ಲಿ ಬಂದವರ ಕೈಯಲ್ಲಿ ಗಾಡಿಯನ್ನ ತಗೊಂಡು ಹೋಗೋಕೆ ಆಗುತ್ತಾ ಇಲ್ಲ. ಸೊ ಆಕಾಶದಲ್ಲಿ ಹಾರ್ತಾ ಇರುವ ಆ ಪಕ್ಷಿ ಮನುಷ್ಯನನ್ನ ಏಮ್ ಮಾಡಿ ಶೂಟ್ ಮಾಡ್ತಾರೆ. ನೋಡಿದ್ರೆ ಅವರಿಗೆ ಗೇಟ್ ಆಗಿ ಅಲ್ಲಿಂದ ಹಾಗೆ ದುಪ್ ಅಂತ ಕೆಳಗಡೆ ಬಿದ್ದೋಗ್ತಾರೆ. ನಮ್ಮ ಹೀರೋನ ಅವರನ್ನು ಓಡಿ ಹೋಗಿ ನೋಡ್ತಾನೆ. ಸಿಕ್ಕಾಪಟ್ಟೆ ಅವರಿಗೆ ಏಟಾಗ್ಬಿಟ್ಟಿದೆ. ಸ್ವಲ್ಪ ಹೊತ್ತಲ್ಲಿ ನಮ್ಮ ಹೀರೋ ಅವನ ಮಡಿಲಲ್ಲೇ ಅವರು ಸತ್ತೋಗ್ತಾರೆ. ಇದು ನಮ್ಮ ಹುಡುಗನಿಗೆ ಇನ್ನ ಕೋಪವನ್ನ ಬರ್ಸುತ್ತೆ. ಇಲ್ಲಿ ಬೇರೆ ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಎಲ್ಲರೂ ಬಂದು ಅಲ್ಲಿ ನೋಡ್ತಾರೆ. ಪಕ್ಷಿ ಮನುಷ್ಯ ಸತ್ತು ಬಿದ್ದಿರ್ತಾನೆ. ಸೊ ಇಲ್ಲಿಗೆ ಇವರ ಬೇಟೆ ಮುಗೀತು ಅಂತ ಅನ್ಕೋತಾರೆ. ಏನೋ ಒಂದು ಇವ್ರುಗಳನ್ನ ಅಟ್ಯಾಕ್ ಮಾಡಿದೆ ಊರೊಳಗಡೆ, ಅದನ್ನೇ ಇವಾಗ ಶೂಟ್ ಮಾಡಿ ಕೊಂದಾಯ್ತು, ಅದೇನೇ ಇದು ಅಂತ ಅನ್ಕೋತಾರೆ ಎಲ್ಲರುವೆ. ಅದೇ ಸಮಯದಲ್ಲಿ ಇಲ್ಲಿ ಸಿಟಿ ಒಳಗಡೆ ಒಬ್ಬ ಫುಲ್ ಆಗಿ ಎಣ್ಣೆ ಹೊಡೆದ್ಬಿಟ್ಟು ರೋಡ್ ಅಲ್ಲಿ ನಡೆದು ಬರ್ತಿರ್ತಾನೆ. ಆವಾಗ ಅವನ ಹಿಂದೆನೆ ಏಲಿಯನ್ ರೀತಿ ಏನೋ ಒಂದು ವಿಷಯ ಕ್ರಾಸ್ ಮಾಡಿ ಹೋಗುತ್ತೆ. ನಂತರ ಆರ್ಮಿ ಸಿಕ್ಕಾಪಟ್ಟೆ ಗಾಡಿಗಳನ್ನ ಹಾಕೊಂಡು ಆ ಜಾಗಕ್ಕೆ ಬರ್ತಿರ್ತಾರೆ. ಈ ಕಡೆ ಕಾಡಿನ ಒಳಗಡೆ ಸಿಗೋದನ್ನ ತಿನ್ಕೊಂಡು ನಮ್ಮ ಹುಡುಗ ಇರ್ತಿರ್ತಾನೆ. ಏನೋ ಒಂದು ಸದ್ದು ಸಡನ್ ಆಗಿ ಅವನಿಗೆ ಕೇಳಿಸ್ಕೊಳ್ಳುತ್ತೆ. ಸೊ ಮರದ ಮೇಲೆ ಹತ್ತಿ ಆ ಸದ್ದು ಏನು ಅನ್ನೋದನ್ನ ನೋಟ್ ಮಾಡ್ತಾನೆ ಹುಡುಗ. ಹಾಗೆ ಮಲಗ್ಬಿಡ್ತಾನೆ. ನೆಕ್ಸ್ಟ್ ದಿನ ಬೆಳಗ್ಗೆ ಅವನು ಸ್ನಾನ ಮಾಡ್ತಿರ್ಬೇಕಾದ್ರೆ ಹಾಗೆ ಅವನ ಬೆನ್ನನ್ನ ನಮಗೆ ತೋರಿಸ್ತಾರೆ. ಇವಾಗ ಅವನ ಮೈಯಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಕಾಣಿಸ್ಕೊತಿದೆ. ಸ್ನಾನ ಮಾಡಿ ಎಲ್ಲಿಗೋ ಹೊರಡ್ತಾನೆ. ತಂದೆ ಇವನನ್ನ ಫಾಲೋ ಮಾಡಿನೇ ಬರ್ತಿದ್ದಾರೆ ಅನ್ಸುತ್ತೆ. ಕಾಡಿನ ಒಳಗಡೆ ಮಳೆ ಬರ್ತಿರುತ್ತೆ. ಆದ್ರಿಂದ ಹುಡುಗ ಒಂದು ಜಾಗದಲ್ಲಿ ಹೋಗಿ ಸೇಫ್ ಆಗಿ ಹೌಸ್ಕೊತಾನೆ. ಹೊರಗಡೆ ಏನೋ ಒಂದು ವಿಷಯ ನಡೀತಿರೋ ರೀತಿ ಕಾಣುತ್ತೆ. ಏನು ಅಂತ ಹುಡುಗ ಬಂದು ನೋಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ಅನಿಮಲ್ ಆಗಿ ಚೇಂಜ್ ಆಗಿರುವ ಅವನ ತಾಯಿಯನ್ನ ನೋಡ್ತಾನೆ. ನೋಡಿ ಹೇಗಿರ್ತಿದ್ದಾರೆ ಅಂತ ಇಬ್ಬರುವೆ ಸ್ಮೆಲ್ ಮಾಡಿ ನೋಡಿನೇ ಅದು ಅವನ ತಾಯಿ, ಇದು ಅವರ ಮಗ ಅನ್ನೋದನ್ನ ತಿಳ್ಕೊತಾರೆ. ಮಗನನ್ನು ತಳ್ಳಿ ತಳ್ಳಿ ಆ ಗುಹೆ ಒಳಗಡೆನೆ ಇರೋ ಅನ್ನೋ ರೀತಿ ಹೇಳ್ತಿದ್ದಾರೆ ಅನ್ಸುತ್ತೆ ಅವರ ತಾಯಿ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ನಂತರ ನಮ್ಮ ಹುಡುಗ ಹೊರಗಡೆ ಬಂದು ನೋಡ್ತಾನೆ. ಹಂದಿ ರೀತಿ ಒಬ್ಬರು ಚೇಂಜ್ ಆಗ್ತಿರ್ತಾರೆ. ಸಿಗೋ ಎಲ್ಲವನ್ನು ತಿಂತಿರ್ತಾರೆ. ಮರದ ಮೇಲೆ ಕೋತಿಯ ರೀತಿ ತುಂಬಾ ಜನರು ಓಡಾಡ್ತಿರ್ತಾರೆ. ಕೆಲವೊಬ್ಬರು ಹಾವಿನ ರೀತಿ ಕೂಡ ರೂಪ ಚೇಂಜ್ ಆಗ್ತಿದ್ದಾರೆ. ಇನ್ನು ತುಂಬಾ ಜನರು ತುಂಬಾ ಡಿಫರೆಂಟ್ ಆದ ಪೀಪಲ್ಸ್, ಅನಿಮಲ್ಸ್ ಎಲ್ಲರೂ ಈ ಜಾಗದಲ್ಲಿ ಇರ್ತಿದ್ದಾರೆ. ಎಲ್ಲರೂ ಇಲ್ಲೇನೆ ಹೌಸ್ಕೊಂಡಿದ್ದಾರೆ. ಏಲಿಯನ್ ರೀತಿ ಒಂದು ವಿಷಯ ತಿರುಗಾಡ್ತಿತ್ತಲ್ವಾ, ಅದು ಕೂಡ ಇಂತಹ ಕಾಯಿಲೆಯಿಂದಾನೇ ಅಫೆಕ್ಟ್ ಆಗಿರೋದು. ಅದುವೇ ಇಲ್ಲೇನೆ ಇರ್ತಾ ಇದೆ. ಪಕ್ಷಿ ಮನುಷ್ಯನ ಜೊತೆ ಒಂದು ಮಗು ತಿರುಗಾಡ್ತಿತ್ತಲ್ವಾ, ಅದು ಕೂಡ ಇಲ್ಲೇನೆ ಒಂದು ಮರದ ಮೇಲೆ ಕೂತಿರುತ್ತೆ. ಅದನ್ನ ನೋಡಿದ್ರಲ್ಲಿ ನಮ್ಮ ಹೀರೋ ಹುಡುಗನಿಗೆ ಸ್ವಲ್ಪ ಖುಷಿ ಆಗುತ್ತೆ. ಅದೇ ಸಮಯದಲ್ಲಿ ಮಿಲಿಟರಿ ಫೋರ್ಸ್ ಅಲ್ಲಿಗೆ ಬಂದು ಸ್ಮೋಕ್ ಬಾಂಬ್ಸ್ ಗಳನ್ನ ಹಾಕ್ತಾರೆ. ಸೈಲೆಂಟ್ ಆಗಿ ಇರ್ತಾ ಇದ್ದ ಆ ಜಾಗ ಸ್ವಲ್ಪ ಹೊತ್ತಲ್ಲಿ ವಾರ್ ಝೋನ್ ಆಗುತ್ತೆ. ಒಂದೊಂದು ಅನಿಮಲ್ಸ್ ಅನ್ನು ಹುಡುಕಿ ಹುಡುಕಿ ಆರ್ಮಿ ಫೋರ್ಸ್ ಹಿಡಿತಿರುತ್ತೆ. ನಮ್ಮ ಹೀರೋ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾನೆ. ಆವಾಗ ಆರ್ಮಿಯಿಂದ ಒಬ್ಬ ಬಂದು ಅಡ್ಡ ಬೀಳ್ತಾನೆ. ತುಂಬಾ ಅನಿಮಲ್ಸ್ ಅನ್ನ ಸ್ಮೋಕ್ ಎಫೆಕ್ಟ್ ಒಳಗಡೆನೆ ಆರ್ಮಿ ಫೋರ್ಸ್ ಕ್ಯಾಚ್ ಮಾಡ್ತಿರ್ತಾರೆ. ಆ ಆರ್ಮಿ ಫೋರ್ಸ್ ಒಂದು ರೀತಿಯ ಸೌಂಡ್ ಅನ್ನ ಕೊಡ್ತಿರ್ತಾರೆ. ಅದು ಈ ಅನಿಮಲ್ಸ್ ಗೆ ಆಗ್ ಬರೋಲ್ಲ. ಆ ಸದ್ದನ್ನ ಕೇಳಿ ನಮ್ಮ ಹೀರೋ ಕೈಯಲ್ಲೂ ತಡ್ಕೊಳ್ಳಕ್ಕೆ ಆಗ್ತಿಲ್ಲ. ಹಾಗೆ ಕೂತ್ ಬಿಡ್ತಾನೆ. ಆವಾಗ ಇಬ್ಬರು ಆರ್ಮಿ ಆಫೀಸರ್ಸ್ ನಮ್ಮ ಹೀರೋವನ್ನ ಹಾಗೆ ಸೇಫ್ ಆಗಿ ಹಿಡಿದು ಕರ್ಕೊಂಡು ಹೋಗ್ತಾರೆ. ಅದೇ ಸಮಯದಲ್ಲಿ ಇಲ್ಲೊಂದು ಮಗುವನ್ನ ನೋಡಿ ತನ್ನ ರೂಪವನ್ನ ಹಾಗೆ ಮರದ ರೂಪಕ್ಕೆ ಚೇಂಜ್ ಮಾಡ್ಕೊಳ್ಳುತ್ತೆ. ಕಲರ್ ಆಗಿ ಚೇಂಜ್ ಆಗಿ ಹಾಗೆ ಯಾರ ಕಣ್ಣಿಗೂ ಬೀಳದೆ ಹೌಸ್ಕೊಂಡಿರುತ್ತೆ. ತಂದೆಗೆ ಇವಾಗ ಇನ್ಫಾರ್ಮ್ ಮಾಡ್ತಾರೆ. ತಂದೆನು ಮಗನನ್ನು
ಹುಡುಕಿ ಹಾಸ್ಪಿಟಲ್ಗೆ ಬರ್ತಾರೆ. ಹಾಸ್ಪಿಟಲ್ಗೆ ಬಂದ ತಂದೆಯನ್ನ ಇವರೇನೆ ಆ ಹುಡುಗನ ತಂದೆ ಅಂತ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾರೆ ಇನ್ಸ್ಪೆಕ್ಟರ್ ಲೇಡಿ. ಇವರು ಎಲ್ಲರಿಗೂ ಇನ್ಸ್ಪೆಕ್ಟರ್ ಲೇಡಿಗೆ ಬೇಕಾಗಿರುವ ಆಫೀಸರ್ಸ್. ಆದ್ರಿಂದ ಹುಡುಗ ಅನಿಮಲ್ಸ್ ಹತ್ರ ಸಿಕ್ಕಾಕೊಬಿಟ್ಟಿದ್ದ, ಅವನನ್ನ ಕಾಪಾಡಿದೀವಿ ಅಂತ ಕೇಸನ್ನು ಕ್ಲೋಸ್ ಮಾಡಿ ಹುಡುಗನನ್ನ ಮತ್ತೆ ತಂದೆ ಅವರ ಹತ್ರನೇ ಸೇರಿಸ್ಬಿಡೋಣ ಅಂತ ನೋಡ್ತಾರೆ. ಸಿಗ್ನೇಚರ್ ಅನ್ನ ಮಾಡಿ ಇಲ್ಲಿಂದ ಹೊರಡಪ್ಪ ಅಂತ ಹೇಳ್ತಾರೆ. ಹುಡುಗನು ಅದೇ ರೀತಿ ಪೆನ್ ಅನ್ನು ತಗೊಂಡು ಸೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನ ಕೈಯಲ್ಲಿ ಸೈನ್ ಮಾಡೋಕೆ ಆಗ್ತಾ ಇಲ್ಲ, ಪೇಪರ್ ಏನೇ ಅರ್ಧೋಗ್ತಾ ಇರೋದು. ಪ್ರಾಬ್ಲಮ್ ಏನು ಇಲ್ಲಪ್ಪ, ನಾನು ಇನ್ನೊಂದು ಪ್ರಿಂಟ್ಔಟ್ ಪೇಪರ್ ಅನ್ನು ಕೂಡ ಕೊಡ್ತೀನಿ ಅಂತ ಇನ್ನೊಂದು ಪ್ರಿಂಟ್ಔಟ್ ಪೇಪರ್ ಅನ್ನು ಕೊಡ್ತಾರೆ. ಆದ್ರೆ ಹುಡುಗನಿಗೆ ಅವನ ಕೈಯಲ್ಲಿ ಒಂದು ಸೈನ್ ಅನ್ನು ಕೂಡ ಮಾಡೋಕೆ ಆಗ್ತಿಲ್ವಲ್ಲ ಅಂತ ತುಂಬಾನೇ ಬೇಜಾರಾಗುತ್ತೆ. ಇಂತಹ ಸಿಚುವೇಶನ್ ಅಲ್ಲಿ ನಮ್ಮ ಮಗನನ್ನ ನಾವು ಬಿಡಬಾರ್ದು ಅಂತ ತಂದೆ ಬೇರೆ ಒಂದು ಕಡೆ ಯೋಚನೆ ಮಾಡ್ತಿರ್ತಾರೆ. ಆವಾಗ ಈ ಪೊಲೀಸ್ ಇನ್ನು ನಮ್ಮ ಹುಡುಗ ಒಬ್ಬ ನಾರ್ಮಲ್ ಮನುಷ್ಯ ಅಂತ ಅನ್ಕೊಂಡಿದ್ದಾರೆ, ಇನ್ನ ಅವನೊಬ್ಬ ಅನಿಮಲ್ ಅನ್ನೋದನ್ನ ಕಂಡುಹಿಡಿದಿಲ್ಲ. ಆದ್ರೆ ಎರಡನೇ ಸಲ ಹುಡುಗನಿಗೆ ಪೇಪರ್ ಅನ್ನು ಕೊಡ್ಬೇಕಾದ್ರೆ ಹುಡುಗ ಒಂದು ರೀತಿ ಸದ್ದು ಮಾಡ್ತಾನೆ. ಅದನ್ನ ನೋಟ್ ಮಾಡ್ಬಿಟ್ಟಿರ್ತಾರೆ ಪೊಲೀಸ್. ಇನ್ಸ್ಪೆಕ್ಟರ್ ಲೇಡಿಗೆ ಬೇಕಾಗಿರೋರು ಅಂತಿಲ್ಲ, ಇದು ಒಂದು ಅನಿಮಲ್ ಅಂತ ಗೊತ್ತಾದ್ರೇನೆ ಅದು ಯಾರು ಏನಾಗಿದ್ರು ಸರಿ ಹಿಡಿದು ಬಿಡ್ತಾರೆ. ಸೊ ಪೊಲೀಸ್ ನಮ್ಮ ಹುಡುಗನನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ತಂದೆ ಆ ಪೊಲೀಸ್ ಅನ್ನ ಹಿಡಿದು ತಳ್ಳಿ ಅವರಿಗೆ ಅನ್ಕಾನ್ಶಿಯಸ್ ಮಾಡ್ಬಿಡ್ತಾರೆ. ನಂತರ ತಂದೆ ಬಾರೋ ಮಗ್ನೆ ಅಂತ ಹೇಳಿ ಅವರ ಫಾರ್ಮ್ ಅಲ್ಲಿ ಅವರೇನೆ ಒಂದು ಸೀಲು ಸಿಗ್ನೇಚರ್ ಅನ್ನ ಹಾಕಿ ತಗೊಂಡು ಅದನ್ನು ಹೊರಗಡೆ ತೋರಿಸ್ಬಿಟ್ಟು ಮಗನನ್ನ ಅಲ್ಲಿಂದ ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿಯವರೆಗೂ ಯಾರಿಗೂ ಅವರ ಮೇಲೆ ಒಂದು ಡೌಟ್ ಬಂದಿರಲ್ಲ. ಆದ್ರೆ ಇನ್ಸ್ಪೆಕ್ಟರ್ ಲೇಡಿ ಮಾತ್ರ ಇವ್ರುಗಳನ್ನ ಒಂದು ರೀತಿ ನೋಡ್ತಾನೆ ಇರ್ತಾರೆ. ಇಲ್ಲಿ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಮಗ, ನಾನು ಕಾಡಿನ ಒಳಗಡೆ ಅಮ್ಮ ಅವರನ್ನ ನೋಡ್ದೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಂದೆಗೆ ತುಂಬಾನೇ ಖುಷಿ ಆಗುತ್ತೆ ಅಂತ ಎಲ್ಲ ಹರಿಕತೆಯನ್ನು ಮಾತಾಡಿ ಹಾಗೆ ಖುಷಿಯಾಗಿ ಬರ್ತಿರ್ತಾರೆ ತಂದೆ ಮತ್ತೆ ಮಗ. ಆವಾಗ ಸಡನ್ ಆಗಿ ಹಿಂದೆನೆ ಪೊಲೀಸ್ ಆಫೀಸರ್ಸ್ ಗಾಡಿ ಬರೋ ರೀತಿ ಸದ್ದು ಕೇಳುತ್ತೆ. ಪೊಲೀಸರ್ಸ್ ಬಂದ್ಬಿಟ್ಟಿದ್ದಾರೆ, ಆರ್ಮಿ ಅವರು ಬಂದ್ಬಿಟ್ರೆ ನೆಕ್ಸ್ಟ್ ಏನಾಗುತ್ತೆ, ಅವ್ರಗಳ ಹತ್ರ ಸಿಗಾಕೊಂಡ್ರೆ ಅಷ್ಟೇ ಅಂತ ತಂದೆ ಯೋಚನೆ ಮಾಡ್ಬೇಕಾದ್ರೆ, ಅಪ್ಪ ನಾನೇನಾದ್ರೂ ಸೆಂಟರ್ ಅಲ್ಲಿ ಸಿಗಾಕೊಬಿಟ್ರೆ ನನ್ನನ್ನ ನೋಡೋದಕ್ಕೆ ನೀವು ಅವಾಗ ಬರ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ತಂದೆ, ನೀನು ಯಾವುದೇ ಕಾರಣಕ್ಕೂ ಸೆಂಟರ್ಗೆ ಹೋಗಲ್ಲ ಕಣೋ, ನಾನು ನೋಡ್ಕೋತೀನಿ ಮಗ ಅಂತ ಹೇಳಿ ಗಾಡಿಯನ್ನ ಸ್ಪೀಡ್ ಆಗಿ ಓಡಿಸೋದಕ್ಕೆ ಶುರು ಮಾಡ್ತಾರೆ ತಂದೆ. ಹೊಡೆದು ಬಡ್ದು ಕಾರನ್ನ ಕಾಡಿನ ಒಳಗಡೆ ತಂದು ಬಿಡ್ತಾರೆ. ಹೋಗು ಮಗ, ಹ್ಯಾಪಿಯಾಗಿ ನೇಚರ್ ಜೊತೆ ನೇಚರ್ ಆಗಿ ನೀನು ಬದುಕು, ಅನಿಮಲ್ ಆಗಿ ಚೇಂಜ್ ಆದ್ರೆ ಏನು, ಯಾವಾಗ್ಲೂ ನೀನು ನನ್ನ ಮಗನೇ ಅಂತ ಡೋರ್ ಅನ್ನು ಓಪನ್ ಮಾಡಿ ಕಾಡಿನ ಒಳಗಡೆ ಮಗನನ್ನು ಹೋಗು ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗನು ಗೆದ್ದು ಬಿದ್ದು ಕಾಡಿನ ಒಳಗಡೆ ಸ್ಪೀಡ್ ಆಗಿ ಓಡಿ ಹೋಗ್ತಾನೆ. ವಿಷಯ ಗೊತ್ತಾಗಿನೇ ಇವ್ರುಗಳನ್ನ ಚೇಸ್ ಮಾಡಿ ಹಿಂದೆನೆ ಪೊಲೀಸರ್ಸ್ ಬಂದಿರ್ತಾರೆ. ಆದ್ರಿಂದಾನೇ ತಂದೆ ಅವರ ಮಗನನ್ನ ಕಾಪಾಡಿ ಬಿಟ್ಬಿಟ್ಟು ಇವಾಗ ನೆಮ್ಮದಿ ಆಗ್ತಾರೆ. ಆದ್ರೆ ಕೊನೆವರೆಗೂ ನಮ್ಮ ಹೀರೋ ಹುಡುಗ ಯಾವ ರೀತಿ ಅನಿಮಲ್ ಆಗಿ ಚೇಂಜ್ ಆಗ್ತಾವ ಅನ್ನೋ ವಿಷಯವನ್ನ ನಮಗೆ ಸರಿಯಾಗಿ ತೋರಿಸ್ದೇನೆ, ಮತ್ತೆ ಮನುಷ್ಯರು ಅನಿಮಲ್ಸ್ ಆಗಿ ಚೇಂಜ್ ಆದ್ರೆ ಅವರುಗಳ ಲೈಫ್ ಹೇಗಿರುತ್ತೆ ಅನ್ನೋ ತರವೆಲ್ಲ ತೋರಿಸಿ ಹಾಗೆ ಆ ಹುಡುಗ ಕಾಡಿನ ಒಳಗಡೆ ಸ್ಪೀಡ್ ಆಗಿ ಓಡಿ ಹೋಗ್ತಿರ್ತಾನೆ. ಅವನ ಹಿಂದೆನೆ ಕ್ಯಾಮ್ರಾ ಹೋಗುತ್ತೆ, ಬ್ಲಾಂಕ್ ಸ್ಕ್ರೀನ್ ಬರುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಬೇಗ ಒಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.